ಇದು ಬಂದು ನಮ್ಮ ನ್ಯಾನಿ, ಇದು ಸೂಪರ್ ಮಾಮ್. ಆಸಿಡ್ ಅಟ್ಯಾಕ್ ಆಗಿದ್ದು, ಅಮ್ಮನೋ ಇನ್ಸ್ಟಿಂಕ್ಟ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಕೋತಿ ಮರಿಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ಫೋಟೋ ನೋಡ್ಬೋದು ನೀವು, ಕೋತಿ ಮರಿಗಳನ್ನ ಹಗ್ ಮಾಡ್ಕೊಂಡೇ ಇರುತ್ತೆ. ಮತ್ತೆ ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂದ್ರು ನಾವು ಊಟ ಹಾಕ್ಬೇಕಾದ್ರೆ ಅವಾಗ ಫಸ್ಟ್ ಮರಿಗಳಿಗೆ ಎತ್ಕೊಡೋದು. ಇದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ತಾನು ಮಕ್ಕಳೇ ತಿರ್ಲಿಲ್ಲ ಇಲ್ಲ ಸರ್, ಆದ್ರೆ ನೀವು ರೆಸ್ಕ್ಯೂ ಮಾಡ್ಕೊಂಬಂತಂದ 100 ಮರಿಗಳು ಸಾಕಿದೆ. ಸಾಕಿದೆ. ಈಗ ಉದಾಹರಣೆ ಕೂಡ ಹಾಕಿದ್ದೀರಾ, ಅವ್ರು ಸೆಕ್ಷುವಲ್ ಡ್ರೈವ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದಕ್ಕೆ ಮೇಲ್ ಫಿಮೇಲ್ ನಾವು ಒಟ್ಟಿಗೆ ಬಿಡಲ್ಲ ಸರ್. ಈ ಎನ್ಕ್ಲೋಸರ್ ಆಲ್ಮೋಸ್ಟ್ ಮೇಲ್ದೇ ಇರುತ್ತೆ. ಕೋತಿಗಳು ತುಂಬಾ ನಟೋರಿಯಸ್, ಕೋತಿ ತರ ಆಡ್ಬೇಡ ಅಂತ ಹೇಳೋದು ಅದಕ್ಕೆ. ಫ್ಯೂಚರ್ ನ ಕ್ಲೀನ್ ಆಗಿ ಬಿಚ್ಬಿಡ್ತಾರೆ. ಒಳಗೆ ರಾಡ್ ಹಾಕ್ತಿವಿ ಅಂತ ಹೇಳ್ತಾರಲ್ಲ, ಆ ತರ ಪ್ಲೇಟಿಂಗ್ ಏನೇ ಮಾಡಿದ್ರು ಅದನ್ನೆಲ್ಲ ರಿಮೂವ್ ಮಾಡಿ ನೋಡ್ತಾ ಇರುತ್ತೆ. ಎಷ್ಟು ಎಕರೆ ಕ್ಯಾಂಪಸ್ ಅಂತ ಸರ್? ಇದು 6 acres ಲ್ಯಾಂಡ್ ಸರ್. ಇದು ಕ್ಯಾಂಪಸ್ ಬಂದು 6 acres ಇದೆ. ಎಲ್ಲ ಇದನ್ನು 5 levels ಆಗಿ ಇದು ಮಾಡಿದ್ದೀವಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಇವಾಗ ನಾವಿರೋದು ಲೆವೆಲ್ 2. ಇದು ಇಲ್ಲಿರೋ ಅನಿಮಲ್ಸ್ನೆಲ್ಲ ತೋರಿಸ್ತೀನಿ. ನಮ್ದು ಮೇನ್ ಸಿಮಿಟ್ರಿ ಇದೆ ಸರ್, ಪ್ರೈವೇಟ್ ಸಿಮಿಟ್ರಿ ಇದೆ. ಪೆಟ್ ಸಿಮಿಟ್ರಿ, ಸ್ಮಶಾನ ಇದೆ. ಪ್ರಾಣಿಗಳ ಸ್ಮಶಾನ ಇದೆ ಇಲ್ಲಿ. ಹೌದು, ಪೆಟ್ ಅನಿಮಲ್ಸ್ಗೆ ಮನೆಯಲ್ಲಿ ಸಾಕು ಪ್ರಾಣಿಗಳು ಯಾವುದೇ ಇದ್ರು ಅದು ಏನಾದರೂ ಸತ್ ಮೇಲೆ ಇಲ್ಲಿ ಬಂದು ಮಣ್ಣು ಮಾಡ್ಬೋದು. ಮಣ್ಣು ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲಾನು ಮಾಡ್ಬೋದು. ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಆ ಥರ ಇದು ಮಾಡಿದ್ದೀವಿ. ಇದೇನು ಸರ್? ಹಾಂ, ಹೇಳ್ತೀನಿ ಸರ್. ಸರ್, ನಾವು ಬೇಸಿಕಲಿ 4 Rsನ ಫಾಲೋ ಮಾಡ್ತೀವಿ ಸರ್. 4 R. ಫಸ್ಟ್ ಒಂದು ರೆಸ್ಕ್ಯೂ ಬಂದು ಪಬ್ಲಿಕ್ ಅದರ ಇರೋದು. ನಮ್ಮ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದಾಗ ಏನಾದರೂ ಅನಿಮಲ್ ಏನಾದರೂ ಇಂಜೋರ್ಡ್ ಆಗಿದ್ದರೆ ಅವ್ರಿಗೆ ಲೊಕೇಶನ್ನು ಮತ್ತು ಫೋಟೋ ಇಲ್ಲ ಆದರೆ ವೀಡಿಯೋ ಅದನ್ನೆಲ್ಲ ಕೇಳಿ ತೊಗೊಂಡು ನಮ್ಮ ರೆಸ್ಕ್ಯೂ ಗ್ರೂಪ್ ಸಪ್ರೇಟ್ ಇದೆ, ರೆಸ್ಕ್ಯೂರ್ಸ್ ಎಲ್ಲ ಇರೋದು. ಅವರಿಗೆ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಅವರು ಒಂದೊಂದು ಲೊಕೇಶನ್ ಡಿಫ್ರೆಂಟ್ ಲೊಕೇಶನ್ ಇರೋ ರೆಸ್ಕ್ಯೂಸ್ನೆಲ್ಲ ಹೋಗಿ ಅಟೆಂಡ್ ಮಾಡಿ ತೊಗೊಂಬರ್ತಾರೆ. ಅದು ಫಸ್ಟ್ R. ಸೆಕೆಂಡ್ R ರಿಕವರಿ ಬಂದು ವೆಟನರಿಯನ್ ಪಾರ್ಟ್. ವೆಟನರಿಯನ್ ಬಂದು ಡಾಕ್ಟರ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಏನು ಇಂಜುರಿ ಆಗಿದ್ರು ಟ್ರೀಟ್ಮೆಂಟ್ ಮಾಡೋದು, ಸರ್ಜರಿ ಮಾಡೋದು ಎಲ್ಲ ವೆಟನರಿಯನ್ ಪಾರ್ಟ್. ಥರ್ಡ್ ಬಂದು ರಿಹ್ಯಾಬಿಲಿಟೇಷನ್. ಅನಿಮಲ್ ಬಂದ ಮೇಲೆ ಅದು ಹೆಲ್ತಿಯಾಗಿ ವಾಪಸ್ ಕಾಡಿಗೆ ಹೋಗಿ ರಿಲೀಸ್ ಆಗೋ ಥರ ಟ್ರೈನ್ ಮಾಡೋದೇ ಥರ್ಡ್ ಪಾರ್ಟ್, ರಿಹ್ಯಾಬಿಲಿಟೇಷನ್. ಅದೇ ಲಾಂಗೆಸ್ಟ್ ಪ್ರಾಸೆಸ್, 1 ವರ್ಷನೂ ಬೇಕಾದ್ರೆ ಆಗುತ್ತೆ. ಲಾಸ್ಟ್ ಬಂದು ರಿಲೀಸ್, ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪಾರ್ಟ್ ಅದೇ. ಯಾಕಂದ್ರೆ ನಮ್ಮ ಹತ್ರ ಬಂದಿರೋ ಅನಿಮಲ್ ಇಂಜೋರ್ಡ್ ಆಗಿ ಬಂದಿರೋದು ಇಲ್ಲ ಆರ್ಫೆಂಡ್ ಆಗಿ ಬಂದಿರೋದನ್ನ ನಾವು ಏನು ಮಾಡ್ತೀವಿ ಅಂದರೆ ಫುಲ್ ಫೀಡಿಂಗಿಂದ ಹಿಡಿದು ಎಲ್ಲನೂ ಮಾಡಿ ವಾಪಸ್ ಆಚೆ ರಿಲೀಸ್ ಆಗುತ್ತಲ್ಲ, ಅದೇ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪಾರ್ಟ್, ಲಾಸ್ಟ್ R. ಇದು ಬಂದು ನಮ್ಮ ನ್ಯಾನಿ, ಇದು ಸೂಪರ್ ಮಾಮ್. ನ್ಯಾನಿ ಅಂತಂದ್ರೆ ಹೆಸರು, ದ ಸೂಪರ್ ಮಾಮ್. ರಿಹ್ಯಾಬಿಲಿಟೇಷನ್ ಪಾರ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ನ್ಯಾನಿನೇ. ಮೂರನೇ R ಏನಾಗಂದ್ರೆ ಇವಾಗ ಕೋತಿ ಮರಿಗಳೆಲ್ಲ ನಮ್ಗೆ ತುಂಬ ಬರುತ್ತೆ ಸರ್. ಯಾಕಂದರೆ ಅಮ್ಮ ಕರೆಂಟ್ ಶಾಕ್ ಹೊಡೆದು ಸತ್ತೋಗಿರುತ್ತೆ, ಇಲ್ಲ ರೋಡ್ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ, ರೋಡ್ ಕಿಲ್ ಆಗಿರುತ್ತೆ. ಅದಿಲ್ಲ ಅಂದರೆ ಈ ರೈತರು ಓಡಿಸಾಯಿಸ್ಬಿಡ್ತಾರೆ ಕೆಲವರು. ಆಲ್ಮೋಸ್ಟ್ ಆ ಥರ ಕೇಸಸ್ ಕಡಿಮೆ ಸರ್. ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕೇಷನ್ ಜಾಸ್ತಿ ಕೇಸಸ್ ಬರುತ್ತೆ, ಕರೆಂಟ್ ಹೊಡೆದು ಕೇಸಸ್ ಜಾಸ್ತಿ ಬರುತ್ತೆ. ಇಲ್ಲ ಡಾಗ್ ಅಟ್ಯಾಕ್ಸ್, ಬೀದಿನ ಇದೆಯಲ್ಲ ಅದು ಅಟ್ಯಾಕ್ ಮಾಡಿ ಏಟ್ ಆಗಿರೋ ಕೇಸಸ್ ಎಲ್ಲ ತುಂಬ ಬರುತ್ತೆ. ಇನ್ನೊಂದು ಏನಂದರೆ ಟ್ರೂಪ್ ಫೈಟು. ಇವರೆಲ್ಲ ತುಂಬ ಅಗ್ರೆಸಿವ್, ಮೇಲೆಲ್ಲ ತುಂಬ ಅಗ್ರೆಸಿವ್. ಒಂದು ಕೋತಿ ಇನ್ನೊಂದು ಟ್ರೂಪ್ ಇಂದ ಬಂದ್ಬಿಟ್ರೆ ಅದೆಲ್ಲ ಜಗಳ ಮಾಡ್ಕೊಂಡು ಫುಲ್ ಏಟ್ ಆಗಿ ಆ ಥರ ಬರೋ ಕೇಸಸ್ ಜಾಸ್ತಿ ಇದೆ. ಆ ಥರ ಕೇಸಸ್ಸಲ್ಲಿ ಮರಿಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಯಾರಾದರೂ ಏನು ಮಾಡ್ತಾರೆ, ತೊಗೊಂಡೋಗಿ ಮನೇಲಿ ಸಾಕೊಂಡಿರ್ತಾರೆ. ಇಲ್ಲಾಂದರೆ ಅವ್ರಿಗೆ PFA ಬಗ್ಗೆ ಗೊತ್ತಿದ್ರೆ, ಇಲ್ಲ ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ ಇರೋದ್ರಿಂದ ಕೋತಿನೆಲ್ಲ ಮನೇಲಿ ಸಾಕಬಾರ್ದು ಅಂತ ಗೊತ್ತಿದ್ರೆ ಅವ್ರು ಏನು ಮಾಡ್ತಾರೆ, ನಮಗೆ ಕಾಲ್ ಮಾಡಿ ಕೊಡ್ತಾರೆ. ಇದನ್ನು ಇವಾಗ ನಾವು ಹ್ಯಾಂಡ್ ರೈಸ್ ಮಾಡ್ತೀವಿ. ನಮ್ಮ ಹ್ಯೂಮನ್ ಬೇಬಿ ಹೆಂಗೆ ನಾವು ಡೈಲಿ ಹಾಲು ಕುಡಿಸಿ ಎಲ್ಲ ಇದು ಮಾಡ್ತೀವೋ ಅದೇ ಥರನೇ ಅದನ್ನು ಹಾಲು ಕುಡಿಸಿ ಬೆಳೆಸ್ತೀವಿ. ಬಾಟ್ಲಲ್ಲಿ ಹಾಲು ಕುಡಿಸಿ ಬೆಳೆಸ್ತೀವಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ ಅಂದರೆ ಹ್ಯೂಮನ್ ಇಂಪ್ರಿಂಟಿಂಗ್ ಆಗ್ಬಿಟ್ಟಿರುತ್ತೆ. ಇವಾಗ ನಾನು ಅದಕ್ಕೆ ಡೈಲಿ ಹಾಲು ಕುಡಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನೇ ಅಮ್ಮ. ಇವಾಗ ನಾನು ನೋಡಿದ್ರೆ ಹಾಲು ಕುಡಿಯುತ್ತೆ. ಅದನ್ನೆಲ್ಲ ನಾವು ಕಟ್ ಡೌನ್ ಮಾಡಬೇಕು. ಈ ಇಂಪ್ರಿಂಟಿಂಗ್ನ ಕಟ್ ಡೌನ್ ಮಾಡಬೇಕು. ಇಂಪ್ರಿಂಟಿಂಗ್ನ ಕಟ್ ಡೌನ್ ಹೆಂಗೆ ಮಾಡ್ತೀವಿ ಅಂದರೆ ಅದ್ರ ಓನ್ ಸ್ಪೀಶೀಸ್ ಜೊತೆ ಬಿಟ್ಟಾಗ. ಇವಾಗ ನಾವು ಹೆಂಗೆ ನಮ್ಮ ಪೇರೆಂಟ್ಸ್ನ ನೋಡಿ ನಮ್ಮ ಮದರ್ ಟಂಗ್ ಏನಾದರೂ ಕಲಿತೀವೋ ಅದು ಅವ್ರ ಓನ್ ಸ್ಪೀಶೀಸ್. ಅದೇ ಕೋತಿಗಳನ್ನೇ ನೋಡಿ ಜಂಪ್ ಹೊಡಿಯೋದು, ಫ್ರೂಟ್ಸ್ ತಿನ್ನೋದು, ಮರ ಹತ್ತೋದು ಎಲ್ಲಾನು ಕಲಿಯೋದು ಅವ್ರ ಸ್ಪೀಶೀಸ್ ನೋಡಿ. ಇವಾಗ ನಮಗೆ ಮೇನ್ ಹೆಲ್ಪ್ ಆಗೋದು ಅವ್ರ ಓನ್ ಸ್ಪೀಶೀಸ್. ಇದು ಬೋನೆಟ್ ಮಕಾಕ್ಸ್. ನ್ಯಾನಿ ಬಂದು ಬೋನೆಟ್ ಮಕಾಕ್ ಸ್ಪೀಶೀಸು. ಬೋನೆಟ್ ಮಕಾಕ್ ಬರೀ ನಮ್ಮ ಸೌತ್ ಇಂಡಿಯಾದಲ್ಲಿ ಮಾತ್ರ ಎಂಡಮಿಕ್ ಕೋತಿಗಳು. ಇದನ್ನ ಕಾಮನ್ ಆಗಿ ಮಂಕೀಸ್ ಅಂತ ಕರಿತೀವಿ. ಇದು ಬಂದು ಬೋನೆಟ್ ಮಕಾಕ್, ಈ ಸ್ಪೀಶೀಸು. ಇದು ಏನು ಅಂದರೆ ಪೇರೆಂಟಲ್ ಕೇರ್ ಜಾಸ್ತಿ, ಮತ್ತು ಫೀಮೇಲೇ ಲೀಡು, ಫೀಮೇಲೇ ಹೆಡ್ಡು. ಎಲಿಫೆಂಟ್ಸಲ್ಲಿ ಹೆಂಗೆ ಫೀಮೇಲ್ ಹೆಡ್ಡು, ಕೋತಿಗಳಲ್ಲೂ ಫೀಮೇಲೇ ಹೆಡ್ಡು. ಫೀಮೇಲ್ ಬಂದು ಲೈಫ್ ಲಾಂಗ್ ಆ ಒಂದೇ ಗ್ರೂಪಲ್ಲಿ ಇರುತ್ತೆ. ಇವಾಗ ಒಂದು 30 ಕೋತಿ ಇದೆ ಅಂದರೆ ಅದೇ ಕೋತಿ ಜೊತೆನೇ ಲೈಫ್ ಲಾಂಗ್ ಇರುತ್ತೆ. ಮೇಲ್ಸ್ ಹಂಗಲ್ಲ. ಮೇಲ್ಸ್ ಅಡಲ್ಟ್ ಆಗಿದ ತಕ್ಷಣ ಸಪ್ರೇಟ್ ಆಗಿಬಿಡ್ತಾರೆ. ಅವರು ಹೊಸ ಫ್ಯಾಮಿಲಿನ ನೋಡ್ಕೊಂಡು ಹೋಗ್ತಾರೆ, ಹೊಸ ಟ್ರೂಪ್ನ ನೋಡ್ಕೊಂಡು ಹೋಗ್ತಾರೆ. ಫೀಮೇಲ್ಸ್ ಎಲ್ಲ ಜೊತೆಗೆ ಇರುತ್ತೆ. ಫೀಮೇಲ್ಸ್ ಮರಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಪೇರೆಂಟಲ್ ಕೇರ್ ಜಾಸ್ತಿ. ನಮಗೆ ನ್ಯಾನಿ ಹೆಂಗೆ ಬಂದಿದ್ದು ಅಂದರೆ ಇದು ನ್ಯಾನಿ ಆಲ್ಮೋಸ್ಟ್ 17-18 ಇಯರ್ಸ್ ಬ್ಯಾಕ್ ಬಂದಿದ್ದು. ಏನು ಅಂದರೆ ಆ್ಯಸಿಡ್ ಅಟ್ಯಾಕ್ ಆಗಿದ್ದು. ಯಾವುದೋ ಶಾಪ್ ಒಳಗೆ ಹೋಗಿ ಶಾಪ್ ಕೀಪರ್ ಆ್ಯಸಿಡ್ ಥ್ರೋ ಮಾಡಿ ಅಲ್ಲಿ ಇಂಜುರಿ ಆಗಿ ನಮಗೆ ಬಂದಿದ್ದು. ಹೌದು. ಅದಾದ್ಮೇಲೆ ನಮಗೆ ಗೊತ್ತಾಯಿತು ಅದು ಮುಖಕ್ಕೆ ಬಿದ್ದಿರೋದ್ರಿಂದ ಕಣ್ಣು ಹೋಗಿ ಬ್ಲೈಂಡ್ ಆಗಿರೋದೆ ಅಂತ ನಮಗೆ ಗೊತ್ತಾದ್ಮೇಲೆ ಬ್ಲೈಂಡ್ನ ಆಚೆ ರಿಲೀಸ್ ಮಾಡೋಕ್ಕಾಗಲ್ಲ. ಲೈಫ್ ಟೈಮ್ ಕೇರ್ ಅಂತ ನಾವು ಇಲ್ಲೇ ಇಟ್ಕೊಂಡ್ವಿ. ನಮ್ಮದ್ರಲ್ಲಿ ಲೈಫ್ ಟೈಮ್ ಕೇರ್ ಅಂತ ಸ್ವಲ್ಪ ಕೋತಿ ಇದೆ. ಆ ಲೈಫ್ ಟೈಮ್ ಕೇರ್ ಲಿಸ್ಟಲ್ಲಿ ನಾನೇನು ಇದು ಮಾಡ್ಕೊಂಡ್ವಿ. ಪರ್ಮನೆಂಟ್ ಇಲ್ಲೇ ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ.
ನಾವು ರಿಲೀಸ್ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ನಾವು ಇಲ್ಲೇ ಹೌಸಿಂಗ್ ಮಾಡ್ಕೊಳ್ತೀವಿ. ನ್ಯಾನಿಗೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ನ್ಯಾನಿ ಆ್ಯಸ್ ಒಂದು ಮದರ್ಲಿ ಇನ್ಸ್ಟಿಂಕ್ಟ್ಸ್, ಅಮ್ಮ ಅನ್ನೋ ಇನ್ಸ್ಟಿಂಕ್ಟ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಕೋತಿ ಮರಿಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ಫೋಟೋ ನೋಡ್ಬೋದು ನೀವು, ಕೋತಿ ಮರಿಗಳನ್ನ ಹಗ್ ಮಾಡ್ಕೊಂಡೇ ಇರುತ್ತೆ. ನೀವು ಕೋತಿಗಳನ್ನ ಮೇಯ್ನ್ ನೋಡಿದ್ರೆ ಯಾವಾಗಲೂ ಹಗ್ ಮಾಡ್ಕೊಂಡಿರುತ್ತೆ, ಇಲ್ಲ ಗ್ರೂಮಿಂಗ್ ಮಾಡ್ತಾ ಇರುತ್ತೆ. ಅದು ಏನು ತೆಗಿಯೋದು ಅದೆಲ್ಲ ಮಾಡ್ತಾ ಇರುತ್ತೆ. ಹೊಟ್ಟೆ ಹತ್ರ ಇಟ್ಕೊಳ್ಳೋದು, ಅದೆಲ್ಲ ಪೇರೆಂಟಲ್ ಕೇರ್. ಅದು ಒಂದು ಕೋತಿ ಮರಿಗೆ ಮಿನಿಮಮ್ ಆಫ್ 6 months ಪೇರೆಂಟಲ್ ಕೇರ್ ಬೇಕು. ಇದನ್ನೆಲ್ಲ ಸ್ಟಾರ್ಟಿಂಗ್ ಒಂದು 3 months ನಾವು ನೋಡ್ಕೊಳ್ತೀವಿ, ನೆಕ್ಸ್ಟ್ 3-4 months ಅವ್ರ ಓನ್ ಸ್ಪೀಷೀಸ್ ನೋಡ್ಕೊಳ್ತಾರೆ. ಅವ್ರು ಹೇಳ್ಕೊಡ್ತಾರೆ ಜಂಪ್ ಹೊಡಿಯೋದು, ಒಂದು ರೋಪ್ ಇದೆ ಅಂದರೆ ಅದನ್ನ ಯೂಸ್ ಮಾಡೋದು ಹೆಂಗೆ, ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಅವ್ರ ಓನ್ ಸ್ಪೀಷೀಸ್ ಹೇಳ್ಕೊಡ್ತಾರೆ. ನಾವು ಈ ಟೈಮಲ್ಲಿ ನ್ಯಾನಿ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ನ್ಯಾನಿ ಸೂಪರ್ ಮಾಮ್ ಅಂತ ಬಂದಿದ್ದ ಕಾರಣನೇ ಅದು. ಎಲ್ಲ ಮರಿಗಳನ್ನೂ ಚೆನ್ನಾಗಿ ನೋಡ್ಕೊಳ್ತಿತ್ತು. ಮತ್ತು ಕಣ್ಣು ಕಾಣಿಸ್ತಿರಲಿಲ್ಲ ಅಂದರೂ ನಾವು ಊಟ ಹಾಕ್ಬೇಕಾದ್ರೆ ನ್ಯಾನಿ ಪಕ್ಕ ಹೋಗಿ ಸೌಂಡ್ ಮಾಡ್ತಿದ್ವಿ, ತಟ್ಟೆ ಇದು ಮಾಡೋದು. ಆವಾಗ ನ್ಯಾನಿಗೆ ಗೊತ್ತಾಗ್ತಿತ್ತು ಊಟ ಬಂದಿದೆ ಅಂತ. ಅವಾಗ ಫಸ್ಟು ಮರಿಗಳಿಗೆ ಎತ್ಕೊಡೋದು. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಮರಿಗಳಿಗೆ ಎತ್ತಿ ಕೊಟ್ಟು ಅದಾದಮೇಲೆ ಅದು ತಿನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಅದರಿಂದ ತುಂಬ ವರ್ಷದಿಂದ ನಮಗೆ ಮೋರ್ ದೆನ್ 100s ಆಫ್ ಬೇಬಿ ಮಕಾಕ್ಸ್ನ ಸಾಕಿದೆ ಅನ್ನೋದರಿಂದ ನಾವು ಇದು ಮಾಡಿದ್ವಿ. ಇಲ್ಲಿ ಟೂಮ್ ಸ್ಟೋನ್ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸರ್ ಇದು ಅಂದರೆ ಇದು ಕಣ್ಣು ಕಾಣಿಸ್ತಿರ್ಲಿಲ್ಲ, ಕಣ್ಣು ಕಾಣಿಸ್ತಿರ್ಲಿಲ್ಲ. ಅಂದರೆ ಅಂಧ ಕೋತಿ, ಅಂದರೆ ಹೆಣ್ಮಗು ತಾಯಿದು ತಾನು ಮಕ್ಕಳೆತ್ತಿರಲಿಲ್ಲ. ಇಲ್ಲ ಸರ್. ಆದರೆ ನೀವು ರೆಸ್ಕ್ಯೂ ಮಾಡ್ಕೊಂಬಂತಂದು ಅದು ಬೇರೆ ಬೇರೆ ಕೋತಿ ಮರಿಗಳನ್ನ 100 ಮರಿಗಳು ಸಾಕಿದೆ. ಅದು ಸಾಕಿದೆ ನ್ಯಾನಿ. ಸೊ ಇದಕ್ಕೆ ಕಣ್ಣು ಕಾಣ್ತಿರಲಿಲ್ಲ, ಈ ಕಣ್ಣು ಕಾಣ್ತಿರ್ಲಿಲ್ಲ, 2 ಕಣ್ಣು ಕಾಣ್ತಿರ್ಲಿಲ್ಲ. ಬಟ್ ಕಣ್ಣು ಕಾಣ್ತಿರಲ್ಲ, ಆಗ ಹೊಡೆಯುತ್ತಾ? ಕ್ಲೀನಾಗಿ ಆ ಒಂದು ಎನ್ಕ್ಲೋಜರ್ನ ಎಷ್ಟು ಪರಿಚಯ ಮಾಡ್ಕೊಂಡಿತ್ತು ಅಂದರೆ, ಯಾಕಂದರೆ ಲೈಫ್ ಟೈಮಲ್ಲೇ ಅದರಲ್ಲೇ ಇತ್ತಲ್ಲ, ಆ ಎನ್ಕ್ಲೋಜರಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಗೊತ್ತಿತ್ತು. ಹೆಂಗೆ ನಡ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ ಅಂತಲೂ ಕ್ಲೀನಾಗಿ ಗೊತ್ತಿತ್ತು. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, 3 ಹೆಜ್ಜೆ ಹೋದೆ ಫ್ರಿಡ್ಜು, 4 ಹೆಜ್ಜೆ ಬಂದೆ ವಾಷಿಂಗ್ ಮಿಷಿನ್, ಅದೇ ಥರನೇ ಸರ್. ಹಂಗೆ ಮಾಡ್ಕೊಂಡಿತ್ತದು. ಮತ್ತು ಆ ಎನ್ಕ್ಲೋಜರ್ಗೆ ಐ ರ್ಯಾಂಕಿಂಗ್ ಇದ್ದೆ, ಐ ರ್ಯಾಂಕಿಯಲ್ಲಿ ಟಾಪಲ್ಲಿ ಇದ್ದಿದ್ದೆ ನ್ಯಾನಿ. ಇವಾಗ ನಾನು ಹೇಳಿದ್ನಲ್ಲ, ಫೀಮೇಲ್ಸೇ ಹೆಡ್ ಆಗಿರುತ್ತೆ, ಲೀಡರ್, ಆ ಥರನೇ ಇದ್ದಿದ್ದು. ನ್ಯಾನಿ ಹೋಗ್ತಿದ್ರೆ ಯಾವುದು ಏನೂ ಮಾಡ್ತಿರ್ಲಿಲ್ಲ, ಹೋಗಿ ಅಟ್ಯಾಕ್ ಮಾಡೋದು. ಹೊಸ ಕೋತಿನೇ ಬಿಟ್ಟರು ನ್ಯಾನಿ ಕಾಣಿಸಲ್ವಲ್ಲ, ನಾನು ಹೊಡಿತೀನಿ, ಡಾಮಿನೆನ್ಸ್ ಬಿಹೇವಿಯರ್ ತೋರಿಸ್ತಿರಲಿಲ್ಲ. ಡಾಮಿನೆನ್ಸ್ ಬಿಹೇವಿಯರ್ ಇದೆ, ಹೋಗಿ ನಾನೇ ದೊಡ್ಡವನು, ನನಗೆ ಸಿಗಬೇಕು. ಮತ್ತು ಊಟದ್ರಲ್ಲೂ ಯಾವುದು ತುಂಬ ಡಾಮಿನೇಟ್ ಆಗಿದೆಯೋ ಅದು ಫಸ್ಟ್ ತಿನ್ನುತ್ತೆ, ಅಂದರೆ ಬಲಿಷ್ಠವಾಗಿ ಯಾವುದೇ ಅದು ತಿನ್ನುತ್ತೆ. ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ನ್ಯಾನಿನೇ ನಡ್ಕೊಂಡು ಹೋಗ್ತಿದ್ರು, ಯಾರೂ ಏನೂ ಮಾಡ್ತಿರ್ಲಿಲ್ಲ. ಆರಾಮಾಗಿ ಹೋಗಿ ತಪ್ಕೊಳ್ಳೋರು. ದೊಡ್ಡ ಕೋತಿ ಆದರೂ ನ್ಯಾನಿ ಜೊತೆ ಹೋಗಿ ಕುತ್ಕೊಂಡು ತಪ್ಕೊಳ್ಳೋದು, ಇದು ಗ್ರೂಮಿಂಗ್ ಮಾಡೋದು ಎಲ್ಲ ಮಾಡ್ತಿತ್ತು. ಹೌದಾ? ಹೌದು. ಈಗ ಅದು ಕಣ್ಣು ಕಾಣಲ್ಲ ಅಂತ ಹಿಂಗಡೆ ತಲೆ ಮೇಲೆ ಪೈಡ್ ಅಂತ ಹೊಡೆದ್ಬಿಡೋದು, ಆ ಥರ ಎಲ್ಲ ಏನೂ ಮಾಡ್ತಾನೆ ಇರಲಿಲ್ಲ. ಯಾವ ಕೋತಿನೂ ಆ ಥರ ಜಗಳ ಮಾಡ್ತಿರಲಿಲ್ಲ. ನ್ಯಾನಿನೂ ಮತ್ತು ಯಾವ ಜೊತೆ ಜಗಳ ಮಾಡ್ತಿರಲಿಲ್ಲ. ಅದ್ರ ಪಾಡಿಗೆ ಅದು ಓಡಾಡ್ತಿತ್ತು, ಮೇಲೆ ಹತ್ತೋದು. ಅದಕ್ಕೆ ಅಂತಲೇ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಮಾಡ್ತಿದ್ವಿ. ಆ ಪ್ಲ್ಯಾಟ್ಫಾರ್ಮ್ ಎಲ್ಲ ಗೊತ್ತಿರ್ತಿತ್ತು, ಎಲ್ಲಿ ಹೋದರೆ ಎಲ್ಲಿ ಹತ್ಬೋದು ಅಂತಲ್ಲ. ಮೇಲೆ ಹತ್ತಿ ಕ್ಲೀನಾಗಿ ಕುತ್ಕೊಳ್ಳೋದು. ನಾವು ಹೋಗಿ ಬೇರೆ ಕೋತಿನೂ ಏನಾದರೂ ಏಟಾಗಿದ್ದರೆ, ಇಲ್ಲ ಬೇರೆ ಕೋತಿಗಳು ಜಗಳ ಮಾಡ್ಕೊಂಡು ಅದನ್ನ ಹಿಡಿಯೋಕೆ ಹೋಗ್ತಿದ್ರು, ನ್ಯಾನಿ ಪಾಡಿಗೆ ನ್ಯಾನಿ ಹೋಗಿ ಸೈಲೆಂಟಾಗಿ ಕುತ್ಕೊಳ್ಳೋದು. ನಾವು ಬೇರೆ ಕೋತಿಗಳನ್ನೆಲ್ಲ ಹಿಡ್ಕೊಂಡ್ಬರ್ತಿದ್ವಿ. ಈಗ ತಿರ್ಕೊಂಡಿದ್ದೆ ಅವಾಗ 2023 ಸರ್, ಫೆಬ್ರವರಿ ತಿರ್ಕೊಂಡು. ಏನಾಗಿತ್ತು ಈಗ ನಿಮಗೆ? ತುಂಬ ಏಜ್ ಆಗಿತ್ತು, ಏಜ್ ಆಗಿ ನ್ಯಾಚುರಲ್ ಡೆತ್. ಕ್ಯಾಪ್ಟಿವಿಟಿಯಲ್ಲಿ 35 yearsವರೆಗೂ ರೆಕಾರ್ಡ್ ಆಗಿದೆ ಲೈಫ್ ಸ್ಪ್ಯಾನು. ಬಟ್ ವೈಲ್ಡಲ್ಲಿ ಅಷ್ಟು ಆಗಲ್ಲ, 15 to 20 years ಮ್ಯಾಕ್ಸು. ಫೈಟ್ ಇರುತ್ತೆ. ಮತ್ತು ಇವಾಗ ಅರ್ಬನೈಸ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯುತ್ತೆ, ಡಾಗ್ ಅಟ್ಯಾಕ್ಸು, ಮತ್ತು ವೆಹಿಕಲ್ ಕಿಲ್, ರೋಡ್ ಕಿಲ್ ಆಗುತ್ತೋ, ಆ ಥರ ಚಾನ್ಸಸ್ ಜಾಸ್ತಿ ಇದೆ. ಎಂಥ ಕೇಸ್ ಸರ್ ಇದು, ಗ್ರೇಟ್. ಅದಕ್ಕೆ ಆಕೆಗೆ ಒಂದು ಸಪರೇಟ್ ಸಮಾಧಿ ಮಾಡಿದ್ದೀರಿ? ಹೌದು, ಅದು ಪ್ರಾರಂಭದಲ್ಲೇ. ಹೌದು, ಗ್ರೇಟ್. ಸೀರಿಯಸ್ಲಿ ಸೂಪರ್ ಮಾಮೆ. ವೆರಿ ನೈಸ್. ಸೊ ಅದಕ್ಕೆ ಈ ಕೋತಿಗಳು ನಾವೆಲ್ಲರ ನೋಡಿದ್ರೆ, ಈಗ ಒಂದು ಗುಂಪಿರುತ್ತೆ, ತಾಯಿ ಕೋತಿ ಒಂದು ಚಿಕ್ಕ ಮರಿಗಳನ್ನ ಹಿಡ್ಕೊಂಡು ಕೂತಿರುತ್ತೆ. ಗುಂಪಾಗೆ ಇರಬೇಕು ಕೋತಿ, ಸಿಂಗಲ್ ಆಗಿ ಇರಲ್ಲ, ಸರ್ವೈವ್ ಆಗಲ್ಲ. ಯಾಕಂದ್ರೆ ಬೇರೆ ಟ್ರೂಪ್ ಬಂದು ಯಾರೋ ನನ್ನ ಟೆರಿಟರಿಗೆ ಬಂದಿರೋ ತರ ಫೀಲ್ ಮಾಡ್ಕೊಂಡು ಒಂದು ಜಗಳ, ಫೈಟ್ ಇದೆ. ಸ್ನೇಹಿತರೆ, ನೀವು ಅವ್ರು ಹೇಳ್ತಿರೋದಾಗ ನಂಗೆ ನೆನಪಾಗಿದ್ದು, ಪ್ರದೀಪ್ ಕೆಂಜಿಗೆ ಅಂತ ಒಬ್ರು ದೊಡ್ಡ ಲೇಖಕರಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ಗೆಳೆಯರಾಗಿದ್ದಾರೆ, ಸಹವರ್ತಿಯಾಗಿದ್ದವರು. ಈಗ ಒಬ್ರು ಕ್ರಿಕೆಟರ್ ಬಂದಿದ್ದಾರೆ, ಪ್ರದೀಪ್ ಕೆಂಜಿಗೆ ಅವ್ರ ಮಗ, ಈಗ ದೊಡ್ಡ ಕ್ರಿಕೆಟರ್ ಅವರು. US ಅಲ್ಲೆಲ್ಲ ಚಿಕ್ಕಮಗಳೂರಿನವರು, ಅವ್ರು ಮೂಡಿಗೆರೆ ಅವರು. ಅವರೊಂದು ಪುಸ್ತಕ ಬರೆದಿದ್ದಾರೆ ಏಪ್ಸ್ ಬಗ್ಗೆ, ಅಂದ್ರೆ ಏಪ್ಸ್ ಬಿಹೇವಿಯರ್ ಸ್ಟಡಿ ಮಾಡಿದ್ರಲ್ಲ ಇವ್ರು ಹೇಳ್ತಾರಲ್ಲ ಸರ್, ಅದೇ ತರದ ಒಂದು ಬಿಹೇವಿಯರ್ ಸ್ಟಡಿ ಮಾಡಿ ಬರೆದಿರೋಂಥ ಒಂದು ರೋಚಕವಾದ ಪುಸ್ತಕ. ಆ ಪುಸ್ತಕದ ಫೋಟೋ ಎಲ್ಲ ಹಾಕ್ತೀನಿ, ನಾನು ಇತ್ತೀಚೆಗೆ ಓದಿದೆ ಆ ಪುಸ್ತಕ, ನೀವು ದಯವಿಟ್ಟು ಓದಿ, ಆ ಪುಸ್ತಕ ಚೆನ್ನಾಗಿದೆ. ಯಾಕಂದ್ರೆ ಏಪ್ಸ್ ಕೂಡ ಆಲ್ಮೋಸ್ಟ್ ಈ ಸ್ಪೀಸೀಸ್ನೇ ಗುಣಗಳಿರೋಂಥ ಜೀವಿಗಳು ಅವು ಕೂಡ. ಹಾಗಾಗಿ ಹೋಗೋಣ ಸರ್, ಬನ್ನಿ. ಎಲ್ಲಿಗೆ ಬಂದ್ವಿ ಸರ್ ಈಗ? ಸರ್ ಇವಾಗ ಲೈಫ್ ಟೈಮ್ ಕೇರ್ಗೆ ಬಂದಿದ್ದೀವಿ. ನಾನು ಹೇಳಿದ್ನಲ್ಲ, ಲೈಫ್ ಟೈಮ್ ಫುಲ್ ನಾವೇ ಅದನ್ನು ನೋಡ್ಕೊಂಡು ಊಟ ಇದರಿಂದ ಎಲ್ಲನೂ ಮಾಡೋದು ಈ ಲೈಫ್ ಟೈಮ್ ಕೇರ್ ಎನ್ಕ್ಲೋಜರಲ್ಲೇ. ಇಲ್ಲಿ ನೋಡಿದ್ರೆ ಅದನ್ನ ಲೈಫ್ ಟೈಮ್ ಅಂದ್ರೆ, ಈ ಉದಾಹರಣೆಗೆ ಯಾವುದೋ ಒಂದು ಪ್ರಾಣಿ ಇನ್ನು ಆಚೆ ಕಾಡಲ್ಲಿ ಅಥವಾ ಸಹಜವಾದ ಜೀವನ ಬದುಕಕ್ಕೆ ಡಿಸೈಡ್ ಆದ್ಮೇಲೆ ಅದನ್ನ ನಾವು ಇಲ್ಲೇ ನೋಡ್ಕೊಳ್ತೀವಿ. ಡಾಕ್ಟರ್ಸ್ ನಮ್ಗೆ ಹೇಳ್ಬೇಕು, ಅವರು ಈ ಕೋತಿನ ಆಚೆ ರಿಲೀಸ್ ಮಾಡಿದ್ರೆ ಸರ್ವೈವ್ ಆಗಲ್ಲ, ಅದು ನಾವೇ ಹಿಡ್ಕೋಬೇಕು ಅಂತ ಅವರು ಹೇಳಿದಾಗ ನಾವು ಅದನ್ನು ಲೈಫ್ ಟೈಮ್ ಕೇರ್ ಅಂತ ಸಪ್ರೇಟ್ ಮಾಡ್ಕೊಳ್ತೀವಿ. ಓಕೆ.
ಯಾಕಂದರೆ ಇದನ್ನೆಲ್ಲ ಎತ್ಕೊಂಡೋಗಿ ಬೇರೆ ಕೋತಿಗಳ ಜೊತೆಗೆ ಬಿಟ್ಬಿಟ್ರೆ ಇವ್ರಿಗೆ ಕೈ ಇಲ್ಲ ಕಾಲಿಲ್ಲ, ಸಡನ್ನಾಗಿ ಹತ್ತಕ್ಕಾಗಲ್ಲ, ಬೇರೆ ಕೋತಿಗಳು ಡಾಮಿನೆನ್ಸ್ ಎಲ್ಲ ಮಾಡುತ್ತೆ. ಅದರಿಂದ ಸಪ್ರೇಟ್ ಲೈಫ್ ಟೈಮ್ ಕೇರ್ ಅಂತ ಎನ್ಕ್ಲೋಜರ್ ಮಾಡಿ ಅದರಲ್ಲಿ ಯಾವುದೇ ಕೋತಿ ಏಟಾಗಿ ಅದಕ್ಕೆ ಲೈಫ್ ಟೈಮ್ ಅಂತ ಡಿಸೈಡ್ ಆದಮೇಲೆ ತೊಗೊಂಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಲ್ಲೂ ಸ್ಲೋ ಇಂಟ್ರೊಡಕ್ಷನ್ ಮಾಡಿ ಅದಾದಮೇಲೆ ದೊಡ್ಡ ಎನ್ಕ್ಲೋಜರ್ ಬರುತ್ತೆ. ಓಕೆ, ಇಲ್ಲಿ ಬರೀ ಕೋತಿಗಳೇ? ಕೋತಿಗಳೇ. ಓಕೆ, ಎಷ್ಟಿದ್ದಾವೆ ಕೋತಿಗಳಲ್ಲಿ ಸರ್? ಇಲ್ಲೊಂದು 9 ಕೋತಿ ಇದೆ ಸರ್. ಹಾಂ. ಅಲ್ಲಿ ನೋಡ್ಬೋದು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ನಮ್ಮ ಮೀನಾ ಅಂತ ಇಲ್ಲಿರೋ ಎಲ್ಲ ಕೋತಿಗೂ ಹೆಸರಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಐಡೆಂಟಿಫಿಕೇಷನ್ಗೆ. ಇವಾಗ ಏನೇ ಒಂದು ಕೋತಿ ಇಂಜೂರ್ ಆಗಿದ್ರು ಸಡನ್ನಾಗಿ ಹೋಗಿ ನಾವು ಡಾಕ್ಟರ್ ಹತ್ರ ಹೋಗಿ, ಸರ್ ಈ ಥರ ಇಂಜೂರಿ ಆಗಿದೆ, ಮೀನಾರ್ಗೂ ಹುಷಾರಿಲ್ಲ, ನೋಡಬೇಕು, ಬರ್ತೀವಿ. ಮೀನಾ ಅಂತ ಗೊತ್ತಾದ್ಮೇಲೆ ಮೀನನ್ನ ಟ್ರ್ಯಾಪ್ ಮಾಡಿ ಅದಾದ್ಮೇಲೆ ತೊಗೊಂಡೋಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ಮಾಡ್ತೀವಿ. ಅದಕ್ಕೆ ನಮ್ಮ ಐಡೆಂಟಿಫಿಕೇಷನ್ಗೆ ನಮ್ಮದು ಡೇಟಾ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಒಂದೊಂದು ಕೋತಿಗೂ ಹೆಸರಿಟ್ಟಿದ್ದೀವಿ. ನಾವು ಡೈಲಿ ನೋಡ್ತಿರೋದ್ರಿಂದ ನಮ್ಗೆ ಗೊತ್ತು ಯಾವ ಕೋತಿ ಇದು ಅಂತ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ. ಹೊಸದಾಗಿ ಬರೋರು ಗೊತ್ತಾಗಲ್ಲ. ಅಲ್ಲಿರೋದು ಮೀನಾ ಅಂತ. ಮೀನಾನು ಎಲೆಕ್ಟ್ರಿಕೇಷನ್ ಆಗೇ ಬಂದಿದ್ದು, ಕರೆಂಟ್ ಹೊಡ್ಸ್ಕೊಂಡು. 3 ಇದು ಇಲ್ಲ, ಒಂದು ಕೈ 2 ಕಾಲೂ ಇಲ್ಲ, ಒಂದೇ ರೈಟ್ ಹ್ಯಾಂಡ್ ಮಾತ್ರ ಇರೋದು. ಒಂದು ಕೈ ಬದುಕ್ತಾ ಇದೆ. ಹೌದು, ನಮ್ಗಿಂತ ವಿಲ್ ಪವರ್ ಜಾಸ್ತಿ ಸರ್, ಅದಕ್ಕೆ ಬದುಕೋದು. ಇದೇ ನಮ್ಗೆ ಕರೆಂಟ್ ಹೊಡೆದು ಕೈ ಕಾಲೆಲ್ಲ ಹೋಗ್ಬಿಟ್ಟಿದೆ ಅಂದರೆ ನಾವು ಸತ್ತೋಗ್ತಿದ್ವಿ. ಆದರೆ ಕೋತಿಗಳೆಲ್ಲ ಹಂಗಲ್ಲ. ಅಯ್ಯೋ, ಹೌದಲ್ವಾ? ಹೌದು. ಸೊ ಅದು ನೋಡಿ ಏನು ಆರಾಮ ಖುಷಿಯಾಗಿದೆ ಸರ್. ಮತ್ತೆ ಮೀನಾಗೆ ಒಂದೇ ಕೈ ಇರೋದ್ರಿಂದ ಬಾಯಿನ ಇನ್ನೊಂದು ಕೈಯಾಗಿ ಯೂಸ್ ಮಾಡುತ್ತೆ. ಹೆಂಗೆ ಅಂದರೆ ಈ ರೋಪಲ್ಲಿ ಹಾಕಿರ್ತೀವಿ, ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ರೋಪಲ್ಲಿ ಹಾಕಿರೋದು. ಯಾಕಂದರೆ ಹಾಕಿರೋದಿಲ್ಲ ಸರ್, ಆಲ್ಮೋಸ್ಟ್ ಅದಕ್ಕೆ 2 ಕಾಲು ಇಲ್ಲ. ಇವಾಗ ಮೇಲೆ ಹತ್ಕೊಂಡು ಸಡನ್ನಾಗಿ ಬಿದ್ದರೆ ಮೇಲಿಂದ ಕೆಳಗೆ ಬೀಳಬೇಕು. ಅದಕ್ಕೆ ನಾವು ಎನ್ರಿಚ್ಮೆಂಟ್ ಮಾಡಿ ರೋಪ್ಸ್ನಲ್ಲಿ ಹಾಕಿರ್ತೀವಲ್ಲ, ಸಡನ್ನಾಗಿ ಹಿಡ್ಕೋಬೋದು ಮೇಲಿಂದ ಬಿದ್ದರು. ಅದಕ್ಕೆ ಈ ಥರ ಎನ್ರಿಚ್ಮೆಂಟ್ ಎಲ್ಲ ಮಾಡೋದು. ಸೊ ಅದು ಬಾಯಿನ ಒಂದು ಕೈಯಾಗಿ ಬಳಸುತ್ತೆ. ಹೌದು, ಈ ರೋಪ್ನ ಹಿಡ್ಕೊಂಡು ಬಾಯಲ್ಲೇ ಹತ್ತುತ್ತೆ ಮೇಲೆ. ಒಂದು ಕೈ ಹಿಡ್ಕೊಳ್ಳುತ್ತೆ, ಬಾಯಲ್ಲಿ ರೋಪ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹತ್ತುತ್ತೆ. ಈ ಜಾ ಎಲ್ಲ ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದೆ ಮೀನಾಗೆ. ಹಂಗೆ ಅಡಾಪ್ಟ್ ಆಗಿದೆ. ಯಾಕಂದರೆ ಬೇರೆ 3 ಇಲ್ಲ ಸರ್. ಸಡನ್ ಆಗಿ ಒಂದು ಕೈಯಲ್ಲೇ ಹಿಡ್ಕೊಂಡು ಮೇಲೆ ಹತ್ತಕ್ಕಾಗಲ್ವಲ್ಲ, ಟಕ್ಕಂತ ಬಾಯಿ ಯೂಸ್ ಮಾಡ್ಕೊಳ್ಳುತ್ತೆ. ಬಾಯಿ ಫುಲ್ಲು ಸ್ಟ್ರಾಂಗ್ ಆಗಿದೆ. ಸರ್, ನೀವು ಹೇಳ್ತಿರೋದು ಈ ಡಾರ್ವಿನ್ಸ್ ಥಿಯರಿ ಇದೆಯಲ್ಲ, ಈಗ ಉದಾಹರಣೆ ಮಂಗನಿಂದ ಮಾನವ ಹೇಗೆ ಅವು ಟ್ರಾನ್ಸ್ಫಾರ್ಮ್ ಆಗ್ತಾ ಬಂತು ಅಂತ. ಆಮೇಲೆ ಈಗ ಉದಾಹರಣೆಗೆ ಮಂಗ ಇದ್ದಾಗ ಬಾಲ ಇತ್ತು, ಅವು ಯಾವಾಗ ಮರ ಇಳಿದು ಕೆಳಗೆ ಬಂತು, ಬಾಲ ನಿಧಾನಕ್ಕೆ ಅದು ಯೂಸ್ಲೆಸ್ ಅಂತೇಳಿ ನಶಿಸೋಯ್ತು ಅಂತ. ಸೊ ಹಾಗೆ ಯಾವ ಸಮಸ್ಯೆ ಬರುತ್ತಲ್ಲ ಆ ಸಮಸ್ಯೆ ಪ್ರಕಾರ ದೇಹ ಡೆವಲಪ್ ಆಗ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೆ ವಿಚಾರ. ಯಾಕಂದ್ರೆ ಈಗ ನಾರ್ಮಲ್ ಕೋತಿಗಳಿಗೆ ಜಾ ಇವನಷ್ಟು ಸ್ಟ್ರಾಂಗ್ ಇರಲ್ಲ, ಮೀನಷ್ಟು ಸ್ಟ್ರಾಂಗ್ ಇರಲ್ಲ. ಹೌದು, ಇಲ್ಲಿ ಬಂದು ಅಡಾಪ್ಟ್ ಆಗಿ ಮೀನಾಗ ಅಷ್ಟು ಸ್ಟ್ರಾಂಗ್ ಆಗಿರೋದು. ಮೀನಾಗಿರೋ ಏಜ್ಗೆ ಅಷ್ಟು ಸ್ಟ್ರಾಂಗ್ ಆಗಿ ಮೇಲೆ ಹಾಕೊಂಡು ಹೋಗೋ ಕೆಪಾಸಿಟಿ ಎಲ್ಲ ಇರಲ್ಲ. ಇಲ್ಲಿ ಅಡಾಪ್ಟ್ ಆಗಿರೋದು ಮೀನಾ. ಈ ಎನ್ಕ್ಲೋಜರ್ ಅಡಾಪ್ಟ್ ಆಗೋದು, ನಾವು ಮಾಡೋ ಎನ್ರಿಚ್ಮೆಂಟ್ಗೆ ಅಡಾಪ್ಟ್ ಆಗಿರೋದು, ಅದರಿಂದ ಇಷ್ಟ ಆಗಿರೋದು. ಮೀನಾಗ ಆಲ್ಮೋಸ್ಟ್ 5 years ಏಜು ಬಂದಾಗ ಲೆಸ್ ದ್ಯಾನ್ 1 year ಅಂತಾರೆ. ಒಂದು ಕೈ 2 ಕಾಲು ಹೋಗಿದ್ದರಿಂದ ಲೈಫ್ ಟೈಮ್ ಅಂತ ಹೇಳ್ಕೊಂಡ್ವಿ. ಆದರೆ ಹೀಗೆ ಕೋತಿಗಳ ಸಂಖ್ಯೆ ಲೈಫ್ ಟೈಮ್ ಕೇರ್ ಜಾಸ್ತಿ ಆದಾಗ ಸಾಲುತ್ತಾ ಇನ್ನೊಂದು ಕಟ್ತೀರಾ ಅಥವಾ ಹೇಗೆ ಅದು? ಸರ್, ಸದ್ಯಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಆಲ್ಮೋಸ್ಟ್ ಬಂದಿರೋ ಕೋತಿನೆಲ್ಲ ಇದು ಮಾಡಿದ್ದೀವಿ. ಒಂದು ಕೈ ಕಟ್ಟಾಗಿ ಇಲ್ಲ ಒಂದು ಕಾಲು ಕಟ್ಟಾಗಿದ್ರೆ ರಿಲೀಸ್ ಮಾಡ್ಬಿಡ್ತೀವಿ, ಪ್ರಾಬ್ಲಮ್ ಇಲ್ಲ. ಯಾಕಂದರೆ 3 ಚೆನ್ನಾಗಿದೆ. ನೀವು ವೈಲ್ಡಲ್ಲೇ ನೋಡ್ಬೋದು, ಒಂದೊಂದು ಕೋತಿ ಕೈ ಇರಲ್ಲ, ಕಾಲಿರಲ್ಲ, ಆರಾಮಾಗಿ ಓಡಾಡ್ತಿರುತ್ತೆ. ಈ 2-3 ಕೈ ಕಾಲೆಲ್ಲ ಹೋಗ್ಬಿಟ್ರೆ ಕಷ್ಟ ರಿಲೀಸ್ ಮಾಡೋಕ್ಕಾಗ. ಇವಾಗ ನೀವೇ ನೋಡ್ಕೊಳ್ಳಿ, ಮೀನನ್ನು ಏನಾದರೂ ನಾನು ರಿಲೀಸ್ ಮಾಡಿದ್ರೆ ಈ ಎನ್ಕ್ಲೋಜರ್ ಗೊತ್ತು, ಇಲ್ಲಿ ರೋಪ್ಸ್ ಎಲ್ಲ ಇದೆ ಗೊತ್ತು. ಇದೇ ಆಚೆ ಹೋಗ್ಬೇಕಂದ್ರೆ ಒಂದು ವೈರ್ ಹತ್ತಬೇಕು, ಈ ಮರ ಹತ್ತಬೇಕು, ಸಡನ್ನಾಗಿ ಹತ್ತಕ್ಕಾಗಲ್ಲ. ಆಚೆ ಹೋದರೆ ಯಾರು ರೋಪೆಲ್ಲ ಕೊಟ್ಟಿರಲ್ಲ, ಕರೆಂಟ್ ವೈರ್ ಇರುತ್ತೆ, ಅದನ್ನ ಹತ್ಕೊಂಡು ಹೋದರೆ ತಿರ್ಗಾ ಎಲೆಕ್ಟ್ರಿಕೇಷನ್ ಆಗುತ್ತೆ. ಇಲ್ಲ ಓಡೋಷ್ಟರಲ್ಲಿ ನಾಯಿ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ನೋಡಿ, ಅದು ಕಾಲಲ್ಲೇ ಸೊಪ್ಪು ತಿಂತಾವೆ ನೋಡಿ. ಅವರಿಬ್ರು ಡೋಲು ಬೋಲು ಅಂತ, ಅವರಿಬ್ರು ಒಂದೇ ಥರನೇ ಇರ್ತಾರೆ. ಅವ್ರೇನು ಪಿನ್ಸ್ ಎಲ್ಲ ಇಲ್ಲ, ನಮಗೆ ಡಿಫ್ರೆಂಟ್ ಟೈಮಲ್ಲಿ ರೆಸ್ಕ್ಯೂ ಮಾಡಿದ್ದು. ಆದರೆ ಇಬ್ರಿಗೂ 2 ಕೈ ಇಲ್ಲ, ಇಬ್ರು ಸೇಮ್ ಇದ್ರಿಂದ ನಾವು ಡೋಲು ಬೋಲು ಅಂತ ಹೆಸರು. ಅದು ಕೈ ಇಲ್ಲ, 2 ಕೈ ಇಲ್ಲ, ಕಾಲನೇ ಬಳಸ್ತಾರೆ. ಬಸ್ಸಲ್ಲಿ. ಗ್ರೇಟ್ ಸರ್. ಹೌದಾ ಸರ್? ಸಿಮಿಟ್ರಿ ಅದೇ ಅಲ್ಲ. ಹಾಂ, ಆಮೇಲೆ ಬರ್ತೀವಲ್ಲ. ಓಕೆ, ಒಳಗೋಣ. ಸೌಂಡ್ ಗಿಡ್ ಮಾಡ್ಬೋದು ಅಷ್ಟೇ ತಾನೇ, ಅಟ್ಯಾಕ್ ಮಾಡಲ್ಲ ತಾನೆ. ಆಚೆ ಬರೋಕ್ಕೆ ಅವಕಾಶ ಇದೆಯಾ? ಓಕೆ, ಇಲ್ಲ ಇದೆಲ್ಲ ಬರ್ಬೋದಾ? ಬರ್ಬೋದು, ಬನ್ನಿ. ಸರ್, ಇದು ನಮ್ಮ ರಿಕವರಿ ಎನ್ಕ್ಲೋಜರ್ ಅಂತ. ಸೆಕೆಂಡ್ ಹೇಳಿದ್ನಲ್ಲ ರಿಕವರಿ, ಡಾಕ್ಟರ್ ಸ್ಪಾಟ್, ವೆಟರ್ನರಿಯನ್ ಸ್ಪಾಟ್, ಅದು ಇದು. ಈ ಕೋತಿನ ನಾನು ರೆಗ್ಯುಲರಾಗಿ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಅಡಲ್ಟ್ ಕೋತಿ ನೋಡಿ. ಇದು ಅಡಲ್ಟು, ಕಂಪ್ಲೀಟ್ ಅಡಲ್ಟ್ ಮೇಲ್. ಇದು ತುಂಬ ದೊಡ್ಡ ಮೇಲ್. ಹೌದು, ಮೇಲ್ಸ್ಗೆ ಕೆನನ್ಸ್ ಬಂದು ಅಟ್ಲೀಸ್ಟ್ 2 inches ಇರುತ್ತೆ. ಕೆನನ್ ಅಂದರೆ ಕೋರೆ ಅಲ್ಲು ಅಂತಾರಲ್ಲ, ಅದು 2 inch ಇರುತ್ತೆ. ನಾನು ಏನಾದರೂ ಅಕಸ್ಮಾತ್ ಹಿಡಿಯೋಕ್ಕೆ ಹೋಗಿ ಕಚ್ಚಿಸ್ಕೊಂಡ್ರೆ ಕಂಪ್ಲೀಟ್ ಟೇರ್ ಆಗುತ್ತೆ. ಕಚ್ಚಿಸ್ಕೊಂಡಿರೋರು ತುಂಬ ಜನ ಇದ್ದಾರೆ. 2 inch ಒಳಗೋಗುತ್ತೆ. ಆ ಥರ ಕಚ್ಚಿಸ್ಕೊಂಡಿರೋರು ಇದ್ದಾರೆ. ಮತ್ತು ಎವ್ರಿ ಡೇ ನಾನು ಟ್ರೀಟ್ಮೆಂಟಿಗೆಲ್ಲ ಇವರಿಗೆ 7 days, 14 days, 21 days ಟ್ರೀಟ್ಮೆಂಟ್ ಎಲ್ಲ ನಡೀತಿರುತ್ತೆ. ಇಂಜೆಕ್ಷನ್ಸ್ ದಿವಸ ಕೊಡಬೇಕಾಗುತ್ತೆ, ಯಾಕಂದರೆ ಫ್ರ್ಯಾಕ್ಚರ್ ಆಗಿ ಬಂದಿರುತ್ತೆ, ಇಲ್ಲ ಸರ್ಜರಿ ಮಾಡಿರ್ತೀವಿ. ಆ ಥರ ಕೇಸಸ್ಗೆ ನಾವು ಡೈಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾನು ಡೈಲಿ ಹಿಡಿಯೋಕ್ಕಾಗಲ್ಲ. ನಾನು ಇಲ್ಲಿ ಹಿಡಿದು ಡಾಕ್ಟರ್ ಹತ್ರ ತೊಗೊಂಡೋಗಿ ಟ್ರೀಟ್ಮೆಂಟ್ ಮಾಡೋ ಬದಲು ನಾವು ಏನು ಮಾಡಿದ್ದೀವಿ ಅಂದರೆ ಸ್ಕ್ವೀಸ್ ಕೇಜ್ ಅಂತ ಒಂದು ಸೆಟಪ್ ಮಾಡಿದ್ದೀವಿ. ಇಲ್ಲಿ ಏನಿಲ್ಲ, ಇಲ್ಲಿ ಬಾರ್ ಇದೆ,
ಈ ಬಾರ್ನ ಫುಲ್ ಮಾಡಿದ ತಕ್ಷಣ ಅನಿಮಲ್ ಸ್ಕ್ವೀಸ್ ಆಗ್ಬಿಡುತ್ತೆ, ಟ್ರ್ಯಾಪ್ ಆಗ್ಬಿಡುತ್ತೆ, ಚಿಕ್ಕದಾಗ್ಬಿಡುತ್ತೆ, ಚಿಕ್ಕ ಜಾಗ ಸಿಗಾಕೊಳ್ಳುತ್ತೆ. ಅವಾಗ ನಾವು ಅಲ್ಲಿ ಇಂಜೆಕ್ಷನ್ಸ್, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಇಲ್ಲ ಆಯಿಂಟ್ಮೆಂಟ್ ಹಚ್ಚೋದು, ಸ್ಪ್ರೇ ಮಾಡೋದೆಲ್ಲ ಮಾಡಿ ತಿರ್ಗಾ ರಿಲೀಸ್ ಮಾಡ್ಬಿಡ್ತೀವಿ. ಆಚೆ ತಗೊಳಂಗಿಲ್ಲ ಇಲ್ಲ, ಯಾಕಂದ್ರೆ ಲಾಕ್ ಆಗುತ್ತೆ. ಹೌದು. ರೆಗ್ಯುಲರ್ ಆಗಿ ನಾನು ಹಿಡಿತಾ ಇದ್ದೀನಿ ಅಂದರೆ ಅನಿಮಲ್ಗೆ ಸ್ಟ್ರೆಸ್ಸು, ವೈಲ್ಡ್ ಅನಿಮಲ್ ಆಗಿರೋದ್ರಿಂದ ಸ್ಟ್ರೆಸ್ಸು, ಮತ್ತೆ ಮಿಸ್ ಆದರೆ ನಮಗೆ ಬೈಟ್ ಚಾನ್ಸ್, ನಮಗೂ ಸ್ಟ್ರೆಸ್. ಸರ್ ಮತ್ತೆ ಈ ಕೋತಿ ಸೈಡಲ್ಲಿ ಇಲ್ಲೇನೋ ಇದೆಯಲ್ಲ ಬ್ಯಾಗ್ ಥರ ಏನು ಸರ್? ಅದನ್ನ ಚೀಕ್ ಪೌಚ್ ಅಂತ ಕರೀತಾರೆ ಸರ್. ಅದು ಏನಕ್ಕೆ ಅಂದರೆ ವೈಲ್ಡಲ್ಲಿ ಈ ಥರ ಊಟ ಸಿಗಲ್ಲ. ಒಂದು ಪ್ಲೇಟಲ್ಲಿ ಇಟ್ಟು ಒಂದು ಕಡೆ ಕೂತ್ಕೊಂಡು ಆ ಪ್ಲೇಟ್ ಫುಲ್ ಅವ್ರಿಗೆ ಅಂತ ಇಲ್ಲ, ಎಲ್ಲಿ ಸಿಗುತ್ತೋ ಅಲ್ಲಿ ಬೇಗ ಬೇಗ ತಿನ್ಕೋಬೇಕು. ಅದಕ್ಕೆ ಏನು ಮಾಡ್ತಾರೆ, ಫಸ್ಟ್ ಸಿಕ್ಕಿದ ತಕ್ಷಣ ಬಾಯಿಗೆ ಹಾಕೊಂಡು ಇಲ್ಲಿ ಚಿಕ್ಕ ಪೌಚಲ್ಲಿ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ಒಳಗೆ ತಳ್ಕೊಳ್ಳೋದು. ನಮ್ಮಂಗೆ ನೀಟಾಗೆ ಮುದ್ದೆ ಹಾಕೊಂಡು ಸಾರು ಹಾಕೊಂಡು ಚಪಾತಿ ರೊಟ್ಟಿ ಪಲ್ಯ ಹಂಗೆಲ್ಲ ಕಾನ್ಸೆಪ್ಟೇ ಇಲ್ಲ ಇವುಗಳಿಗೆ. ಸಿಕ್ಕಿದ ಸ್ವಲ್ಪ ಬ್ಯಾಗ್ ಹಾಕೊಂಡು ಓಡು. ಹೌದು, ಈ ಹಸುಗಳು ಮೆಲ್ಕಾಗ್ತಾವಲ್ಲ ಹಂಗೆ. ಹೌದು, ಹಸು ಹೊಟ್ಟೆ ಒಳಗೂ ತೊಗೊಂಡು ವಾಪಸ್ ಆಚೆ ತೊಗೊಂಡು ಇದು ಮಾಡುತ್ತೆ. ಆದರೆ ಇವರು ಇಲ್ಲಿ ಚಿಕ್ಕ ಪೌಚಲ್ಲಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾದರೂ ಮರದ ಮೇಲೆ ಎಲ್ಲ ವೈಲ್ಡಲ್ಲಿ ನಾನು ಹೇಳ್ತಿರೋದು, ಮರದ ಮೇಲೆ ಕುತ್ಕೊಂಡು ನಿಧಾನಕ್ಕೆ ಹಿಂಗೆ ತಳ್ಕೊಳ್ತಾರೆ. ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ತಿಂದಮೇಲೆ ಹಿಂಗೆ ತಳ್ಕೊಳ್ತಾರೆ ಒಳಗೆ ಹೋಗ್ಲಿ ಅಂತ. ಓಹೋ, ಸೊ ಇವೆಲ್ಲ ಸ್ವಲ್ಪ ಅಡಲ್ಟ್ನಲ್ಲಿ ಇಡ್ತೀರಿ? ಹೌದು, ಅಡಲ್ಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರುತ್ತೆ ಸರ್. ಮತ್ತು ಮೇಲ್ಸ್ನ ಈ ರಿಕವರಿ ಎನ್ಕ್ಲೋಸಲ್ಲಿ ಇಟ್ಟಿರ್ತೀವಿ, ಫೀಮೇಲ್ಸ್ನ ನೆಕ್ಸ್ಟ್ ಹೇಳ್ತೀನಿ ಆ ಎನ್ಕ್ಲೋಸಲ್ಲಿ ಇಟ್ಟಿರ್ತೀವಿ. ಸ್ಟಾರ್ಟಿಂಗ್ ಫೀಮೇಲ್ಸು ಇಲ್ಲಿರುತ್ತೆ, ಇಂಜುರಿ ಆಗಿದ್ರೆ, ತುಂಬ ಫ್ರ್ಯಾಕ್ಚರ್ ಏನಾದರೂ ಇದ್ರೆ ಆ ಥರ. ಆಯ್ತು ಬಿಡಪ್ಪ. ಇಲ್ಲಿಂದ ನೆಕ್ಸ್ಟ್ ಈ ಎನ್ಕ್ಲೋಸರ್ಗೆ ಶಿಫ್ಟ್ ಆಗುತ್ತೆ. ಇದು ಸ್ವಲ್ಪ ದೊಡ್ಡ ಎನ್ಕ್ಲೋಸರ್, ಯಾಕಂದರೆ ಇದು ತುಂಬ ದಿವಸದಿಂದ ಈ ಎನ್ಕ್ಲೋಸರಲ್ಲೇ ಇದೆ, ಚಿಕ್ಕ ಕೇಜಲ್ಲಿ, ಸ್ಕ್ವೀಸ್ ಕೇಜಲ್ಲಿ. ಅಟ್ಲೀಸ್ಟ್ ಒಂದು 1.5 month 2 monthsವರೆಗೂ ಇರುತ್ತೆ. ಮೂಮೆಂಟ್ಸ್ ತುಂಬ ರಿಸ್ಟ್ರಿಕ್ಟ್ ಆಗಿದೆ, ಕೈ ಕಾಲು ಮೂಮೆಂಟ್ ಎಲ್ಲ ತುಂಬ ಇರಲ್ಲ. ಈ ಥರ ಅನಿಮಲ್ನ ನಾನು ಡೈರೆಕ್ಟಾಗಿ ದೊಡ್ಡ ಎನ್ಕ್ಲೋಸರ್ಗೆ ಹಾಕೋಕ್ಕಾಗಲ್ಲ. ಒಂದು ಟಯರ್ಡ್ ಆಗಿಬಿಡ್ತಾರೆ, ಊಟ ಹುಡ್ಕೋ ಗೊತ್ತಾಗಲ್ಲ, ಇಲ್ಲ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ, ಯಾಕಂದರೆ ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ ಅಂತ. ಇಲ್ಲಿಂದ ನಿಧಾನಕ್ಕೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದೊಡ್ಡ ಎನ್ಕ್ಲೋಸರ್ಗೆ ಬಿಡ್ತೀವಿ. ಇಲ್ಲಿ ಒಂದೊಂದು ಎನ್ಕ್ಲೋಸರ್ಗೂ ಮೆಶ್ಶೇ ಹಾಕಿರೋದು. ಇವರು ತುಂಬ ಸೋಷಲೈಸ್ ಅನಿಮಲ್, ಬೇಗ ಸೋಷಲೈಸ್ ಆಗ್ತಾರೆ, ಅದರಿಂದ ಪಕ್ಕನೇ ಬಿಡ್ತೀವಿ. ಇವಾಗ ನೋಡಿ, ಅಲ್ಲಿ ಇಬ್ಬರಿದ್ದಾರೆ, ಆ ಕಡೆ ಇಬ್ಬರಿದ್ದಾರೆ. ಇವರು ಗ್ರೂಮಿಂಗ್ನ ಈ ಮೆಶ್ ಒಳಗೆ ಕೈ ಹಾಕಿ ಆ ಕಡೆ ಈ ಕಡೆ ಗ್ರೂಮಿಂಗ್ ಮಾಡ್ಕೊಳ್ತಾರೆ. ಅದೇ ಫಸ್ಟ್ ಸೈನ್ ಆಫ್ ಸೋಷಲೈಸಿಂಗ್, ಗ್ರೂಮಿಂಗ್ ಮಾಡ್ಕೊಳ್ಳೋದು. ಅಂದರೆ ನಾವು ಶೇಕ್ ಹ್ಯಾಂಡ್ ಮಾಡ್ದಂಗೆ ಹಿಂಗೆ ಕೈ ಹಾಕಿ ಗ್ರೂಮ್ ಮಾಡೋದು, ಇಲ್ಲ ಇಲ್ಲಿ ನೋಡಿ ಆ ಥರ ಕುತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಅಂದರೆ ಒಟ್ಟು ಅವ್ರವ್ರು ಪರಿಚಯ ಮಾಡ್ಕೊಳ್ಳೋಕ್ಕೆ ಅವರು ಸೋಷಲೈಸ್ ಆಗಬೇಕು. ಯಾಕಂದರೆ ಇವರೆಲ್ಲನೂ ಡಿಫ್ರೆಂಟ್ ಲೊಕೇಶನ್ಸಿಂದ ರೆಸ್ಕ್ಯೂ ಮಾಡಿರೋದು. ಇವ್ರ ಗುಂಪು ಅಲ್ಲಿರಲ್ಲ. ನಾನು ಜಯನಗರಿಂದ ರೆಸ್ಕ್ಯೂ ಮಾಡಿರೋ ಕೋತಿನ ಜಯನಗರ್ಗೆ ವಾಪಸ್ ಹೋಗಿ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಬಂದು ಒಂದು 2-3 ತಿಂಗಳಾಗಿರುತ್ತೆ, ಇಲ್ಲ ಒಂದು ವರ್ಷನೇ ಆಗಿಬಿಟ್ಟಿರುತ್ತೆ ಟ್ರೀಟ್ಮೆಂಟಲ್ಲಿರೋದು. ವಾಪಸ್ ಜಯನಗರ್ಗೆ ಬಿಡ್ತೀನಿ ಅಂದರೆ ಅಲ್ಲಿ ಹೊಸ ಗುಂಪು ಬಂದುಬಿಟ್ಟಿರುತ್ತೆ. ಈ ಕೋತಿ ಇದ್ದಿದ್ದ ಫ್ಯಾಮಿಲಿ ಅಲ್ಲಿರಲ್ಲ, ಮೂವ್ ಆಗ್ತಾನೇ ಇರುತ್ತೆ ಊಟ ಹುಡ್ಕೊಂಡು. ಇವಾಗ ನಾನೇನು ಮಾಡಬೇಕು, ಇಲ್ಲಿ ಆರ್ಟಿಫಿಷಿಯಲಾಗಿ ಒಂದು ಗುಂಪನ್ನ ರೆಡಿ ಮಾಡಬೇಕು ನಾವು. ಆ ಗುಂಪನ್ನ ರೆಡಿ ಮಾಡಬೇಕಂದ್ರೆ ಫಸ್ಟ್ ಇವ್ರು ಸೋಷಲೈಸ್ ಆಗಬೇಕು. ಇವ್ರು ಸೋಷಲೈಸ್ ಆಗೋವರೆಗೂ ನಾವು ಒಟ್ಟಿಗೆ ಇದು ಮಾಡಲ್ಲ. ಸಡನ್ನಾಗಿ ಎತ್ಕೊಂಡ್ಬಂದು ನಾನು ಒಂದು ಕೋತಿನ ಇಲ್ಲಿ ಬಿಡ್ತಾ ಇದ್ದೀನಿ, ಈ ಕೋತಿ ಆಲ್ರೆಡಿ ಇಲ್ಲಿದೆ, ಹೊಸ ಕೋತಿನ ತೊಗೊಂಬಂದು ಒಳಗೆ ಬಿಡ್ತಿದ್ದೀನಿ ಅಂದರೆ ತುಂಬ ಜಗಳ ಮಾಡಿಬಿಡ್ತಾರೆ. ಯಾಕಂದರೆ ಈ ಕೋತಿಗೆ ಇದು ಟೆರಿಟರಿ, ಇದು ಹೋಮ್, ಇದು ಹೊಸ ಕೋತಿನ ಅಲೋ ಮಾಡಲ್ಲ ಒಳಗೆ. ಆ ಸೋಷಲೈಸ್ ಆಗೋವರೆಗೂ ಸಪ್ರೇಟಾಗೇ ಇರ್ತಾರೆ. ಮತ್ತು ಈಗ ನೀವು ಕೋತಿನ ತೊಗೊಂಡೋಗಿ ಬಿಡ್ತಿರಲ್ಲ ಎಲ್ಲ, ಅದರ ರಿಲೀಸ್ 4ನೇ ಆರಿಗೆಲ್ಲ ಒಂದೊಂದನ್ನೇ ಬಿಡ್ತೀರಾ, ಇಲ್ಲ ಗುಂಪು ಬಿಡ್ತೀರಾ? ಆ ಗುಂಪನ್ನೇ ಹೇಳೋಣಲ್ಲ ಸರ್, ಈಗ ಉದಾಹರಣೆ ಇಲ್ಲ 4-5 ಇದೆ, ಅದನ್ನೆಲ್ಲ ಒಂದು ಫ್ಯಾಮಿಲಿ ಮಾಡ್ತೀವಿ. ಫ್ಯಾಮಿಲಿ ಮಾಡಿ ಸೋಷಲೈಸ್ ಆಗುತ್ತೆ. ಆ ಟ್ರೂಪ್ ಒಂದು 10 ಜನನೋ 15 ಜನನೋ, 10 ಕೋತಿಗಳು 15 ಕೋತಿಗಳನ್ನ ಒಟ್ಟಿಗೆ ಇನ್ನೊಂದು ಎನ್ಕ್ಲೋಸರ್ ಇದೆ, ಆ ಎನ್ಕ್ಲೋಸರ್ನ ಅಲ್ಲಿ ತೋರಿಸ್ತೀವಿ, ಪಳಗಿಸಿ. ಅಷ್ಟು ಕೋತಿಗಳು ಒಂದೇ ಗುಂಪಾಗಿದೆ, ಮೇಲ್ ಓಡಿದ ತಕ್ಷಣ ಇಲ್ಲ ಫೀಮೇಲ್ ಓಡಿದ ತಕ್ಷಣ ಎಲ್ಲರೂ ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಅವ್ರು ಹೇಳೋ ಲೊಕೇಶನ್ಗೆ ರಿಲೀಸ್ ಮಾಡ್ತೀವಿ. ಯಾಕಂದರೆ 15-20 ಕೋತಿನ ರ್ಯಾಂಡಮ್ ಆಗಿ ಎತ್ಕೊಂಡೋಗಿ ಎಲ್ಲೂ ಬಿಡೋಕ್ಕಾಗಲ್ಲ. 3 ಜನ ಬಂದು ನಮ್ಮನ್ನು ನೋಡಿದ್ದಾರೆ, ಸರ್ಕಲ್ ಬಿಟ್ಟೋಗ್ಬಿಟ್ಟೆ ಅನ್ನಂಗೆಲ್ಲ ಮಾಡೋಕ್ಕಾಗಲ್ಲ. ಒಂದು ಊರ್ ಕಡೆ ಬಿಡ್ತಾ ಇದ್ದೀನಿ ಅಂದರೆ 3 ಜನನೇ ಬಂದುಬಿಡ್ತಾರೆ. ಸರ್ 20 ಕೋತಿನ ತೊಗೊಂಬಂದು ಬಿಟ್ಟು ಹೋಗ್ಬಿಟ್ಟವ್ರೆ ರ್ಯಾಂಡಮ್ ಆಗಿ ಯಾರೋ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಹೋಗಿ ಅವ್ರು ನಮ್ಮ ಹತ್ರ ಬರೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋ ಲೊಕೇಶನ್ಗೆ ರಿಲೀಸ್ ಮಾಡ್ತೀವಿ. ಓಹೋ, ಸೊ ಇದು ಸೋಷಲೈಸಿಂಗ್ನ ಮೊದಲನೇ ಹಂತ. ಹೌದು. 2ನೇ ಹಂತ ಇವ್ರು ತಗೊಂಡೋಗಿ ಒಂದೇ ಕಾಮನ್ ನೀರಲ್ಲಿ ಬಿಡ್ತೀರಿ. ನೆಕ್ಸ್ಟ್ ಅವಾಗ ಜಗಳ ಆಡೋದು, ಯಾಕಂದ್ರೆ ಇಲ್ಲಿ ಮಾತಾಡಿರ್ತಾರಲ್ಲ. ಹೌದು, ಸೋಷಲೈಸ್ ಆಗಿರ್ತಾರೆ ಆಲ್ರೆಡಿ. ಓಕೆ, ಮತ್ತೆ ಇವು ಯಾಕೆ ಜಾಸ್ತಿ ಹಿಂಗೆ ಕೆರ್ಕೋತಾವಲ್ಲ, ಯಾಕೆ ಸರ್ ಕೋತಿಗಳು? ಸರ್ ಕೋತಿಗಳು ಆಲ್ಮೋಸ್ಟ್ ಅವ್ರ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳೋಕೆ ನೋಡ್ತಿರ್ತಾರೆ ಸರ್. ಮೇಲೆ ಏನು ಇರಬಾರ್ದು, ಕ್ಲೀನಾಗಿರಬೇಕು. ಸ್ನಾನ ಮಾಡೋದ್ರಿಂದ ಎಲ್ಲನೂ ಮಾಡ್ತಾರೆ. ಆಲ್ಮೋಸ್ಟ್ ತುಂಬ ಕ್ಲೀನ್ ಅನಿಮಲ್ಸ್. ಇವಾಗ ನೋಡಿ, ಇಲ್ಲೇ ಈ ಎನ್ಕ್ಲೋಸರಲ್ಲೇ ಇರೋದು ತುಂಬ ದಿವಸದಿಂದ. ಫುಲ್ ಗಲೀಜಾಗಿರ್ಬೇಕಲ್ಲ, ಗಲೀಜೆಲ್ಲ ಇಲ್ಲ, ಕ್ಲೀನಾಗಿರ್ತಾರೆ ಯಾವಾಗಲೂ. ಸ್ವಚ್ಛ, ಸುಂದರ, ಮನಮೋಹಕ, ಆಕರ್ಷಕ.
ರೋಮಾಂಚಕ. ಸರ್ ಈ ಕೋತಿಗಳು ಈಗ ಉದಾಹರಣೆ ಕೂಡ ಹಾಕಿದ್ದೀರಾ, ಅವ್ರು ಸೆಕ್ಷುವಲ್ ಡ್ರೈವ್ ಬಂದ್ಬಿಟ್ರೆ ಏನು ಮಾಡ್ತೀರಾ ಸರ್? ಅದಕ್ಕೆ ಮೇಲ್ ಫಿಮೇಲ್ನ ನಾವು ಒಟ್ಟಿಗೆ ಬಿಡಲ್ಲ ಸರ್. ಮೇಲ್ ಫಿಮೇಲ್ ಯಾವಾಗಲೂ ಸಪ್ರೇಟ್ ಆಗಿರುತ್ತೆ. ಈ ಎನ್ಕ್ಲೋಸರ್ ಆಲ್ಮೋಸ್ಟ್ ಮೇಲ್ದೇ ಇರುತ್ತೆ. ನೆಕ್ಸ್ಟ್ ಎನ್ಕ್ಲೋಸರ್ ಹೇಳ್ತೀನಿ, ಅಲ್ಲಿ ರಿಯಾಬ್ ಎನ್ಕ್ಲೋಸರ್ ಅಂತ ಸಪ್ರೇಟ್ ಇದೆ. ಅಲ್ಲಿ ನಾವು ಮರಿಗಳನ್ನ ಮತ್ತೆ ಫೀಮೇಲ್ಸ್ನ ಜೊತೆಗೆ ಬಿಡ್ತೀವಿ. ಯಾಕಂದ್ರೆ ನಾನು ಫಸ್ಟೇ ಮೇಲ್ನೋ ಫಿಮೇಲ್ನ ಬಿಟ್ಬಿಟ್ರೆ ಅವ್ರು ಮೇಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಮರಿಗಳ ಜೊತೆಗೆ ಬಿಟ್ಬಿಡ್ತೀವಿ. ಮರಿನೂ ಫಿಮೇಲ್ಸ್ನು ಬಿಟ್ಟು ಅವರೆಲ್ಲ ಸೋಷಲೈಸ್ ಆದಮೇಲೆ ಮೇಲ್ಸ್ನ ಲೇಟರಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವಾಗ ಮೇಲ್ಗೆ ಏನಾಗ್ಬಿಟ್ಟಿರುತ್ತೆ, ಆಲ್ರೆಡಿ ಸೋಷಲೈಸ್ ಆಗಿರೋದ್ರಿಂದ ಅದು ಮೇಟಿಂಗ್ ರಿಚುವಲ್ಸ್ ಎಲ್ಲ ತೋರಿಸಲ್ಲ. ಆದರೂ ಸಮ್ಟೈಮ್ಸ್ ತೋರಿಸುತ್ತೆ, ಆದರೆ ಅಷ್ಟು ಬೇಗ ನಾವು ಆ ಗ್ರೂಪೇ ರೆಡಿ ಆಗಿಬಿಟ್ಟಿರುತ್ತೆ, ನಾವು ರಿಲೀಸ್ ಮಾಡಿಬಿಡ್ತೀವಿ. ಅದಕ್ಕೆ ಈ ಎನ್ಕ್ಲೋಸರ್ ಕಂಪ್ಲೀಟಾಗಿ ನೀವು ನೋಡಿದ್ರೆ ಈ ಎಲ್ಲ ಅಡಲ್ಟ್ ಮೇಲ್ಗಳೇ ಇಲ್ಲಿರುತ್ತೆ. ಫಿಮೇಲ್ನ ರಿಕವರಿ ಆಗಿರೋದನ್ನ ನಾವು ರಿಯಾಬ್ ಎನ್ಕ್ಲೋಸರ್ ಅಂತ ಸಪ್ರೇಟ್ ಇದೆ. ಕೋತಿ ಮರಿಗಳನ್ನ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ನಾನು, ಆರ್ಫಂಡ್ ಕೋತಿ ಮರಿಗಳನ್ನೆಲ್ಲ ತೊಗೊಂಬಂದು ನಾವು ಸಾಕೊಳ್ತೀವಿ ಅಂತ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ. ಸೊ ಎಲ್ಲ ಹುಡುಗರು ಫಿಮೇಲ್ಸು ಇದೆ, ಆದರೆ ಮೇನ್ ಅಡಲ್ಟ್ಸ್ ಮಾಡ್ತಾರೆ ಇಲ್ಲಿ ಬಿಟ್ಟಿರ್ತೀವಿ. ಅಡಲ್ಟ್ ಮೇಲ್ಸ್ನ. ಫಿಮೇಲ್ಸ್ ಇದೆ, ಫಿಮೇಲ್ ಕಂಪ್ಲೀಟ್ ಅಡಲ್ಟ್ ಫಿಮೇಲ್ಸ್ ಇದೆ. ತುಂಬ ಡಾಮಿನೆನ್ಸು, ತುಂಬ ಅಗ್ರೆಸಿವ್ ಆಗಿರೋದನ್ನ ಇಲ್ಲೇ ಇಟ್ಟಿರ್ತೀವಿ. ಆ ಗುಂಪು ರೆಡಿ ಮಾಡೋವರೆಗೂ ಒಟ್ಟಿಗೆ ಬಿಡಲ್ಲ. ಇವು ಮಲ್ಕೋತಾವ, ಕ್ಲೀನಾಗಿ ನಿದ್ದೆ ಮಾಡ್ತಾರೆ ಸರ್. ನಮ್ಮ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಕ್ಲೀನಾಗಿ ಫ್ಲಾಟ್ ಆಗೂ ನಿದ್ದೆ ಮಾಡ್ತಾರೆ, ಇಲ್ಲ ಒಂದನ್ನ ಒಂದು ಹಗ್ ಮಾಡ್ಕೊಂಡು ಕ್ಲೀನಾಗಿ ನಿದ್ದೆ ಮಾಡುತ್ತೆ. ನಮ್ಮ ಮೂಲ ಪುರುಷರು. ಹೌದು ಅಲ್ವಾ ಸರ್? ನಾವು ಹಿಂಗೆ ಬಂದಿರೋಕ್ಕೆ ಅವರಿಲ್ಲ ಬಂದಿರೋದು. ಕೋತಿಗಳ ಥರ ಆಡ್ತೀರಾ ಅಂತ ಬೈತಿರಲ್ಲ, ಅದಕ್ಕೆ ಇವರೆಲ್ಲ ಅವರೇ. ಹಾಂ, ರೈಟ್. ಬನ್ನಿ, ಇದೇನು ಸರ್? ಸರ್ ಅದೇ ಸರ್, ಸ್ಪೆಸಿಫಿಕ್ ಎನ್ಕ್ಲೋಸರ್ ರೆಡಿ ಮಾಡ್ತಾ ಇರ್ತೀವಿ. ಅದಕ್ಕೆ ಎನ್ರಿಚ್ಮೆಂಟ್ ಏನಾದರೂ ಇದ್ದರೆ ಅದು ರೆಡಿ ಮಾಡ್ತಾ ಇರ್ತೀವಿ. ಈ ಥರದ್ದು ನಿರಂತರ ಇಲ್ಲಿ. ಹೌದು, ವರ್ಕ್ ಯಾವಾಗಲೂ ಮಾಡ್ತಾ ಇರುತ್ತೆ. ಯಾಕಂದರೆ ಇವಾಗ ಸಡನ್ನಾಗಿ ಯಾವುದೋ ಒಂದು ಅನಿಮಲ್ ರೆಸ್ಕ್ಯೂ ಆಗಿರ್ಬೋದು, ಅದಕ್ಕೆ ತಕ್ಕಂಗೆ ನಾವು ಅನಿಮಲ್ ಬಂದಿದ ತಕ್ಷಣ ಡಾಕ್ಟರ್ ಹತ್ರ ಹೋಗಿರುತ್ತೆ, ಅವ್ರು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಮೀನ್ ವೈಲ್ ನಾವು ಈ ಥರನೂ ಅದಕ್ಕೆ ರೆಡಿ ಮಾಡ್ಕೊಂಡು ಸೆಟಪ್ ಮಾಡೋದ್ರಿಂದ ಎಲ್ಲ ಮಾಡಿ ಅನಿಮಲ್ನ ಇಂಟ್ರೊಡ್ಯೂಸ್ ಮಾಡಿರ್ತೇವೆ. ಗ್ರೇಟ್. ಬನ್ನಿ, ನಿಮ್ಮ ಡಾಕ್ಟರ್ ಆಫೀಸು. ಸರ್ ಇವರು ಚಿಕ್ಕ ಹುಡುಗಿದ್ರು, ಬನ್ನಿ ಸರ್. ಇಲ್ಲಿ ಅಮ್ಮ ಮಗನಾ? ಇಲ್ಲ ಸರ್, ಸಪ್ರೇಟ್. ಕೋತಿಗಳಲ್ಲಿ ತುಂಬ ಸೋಷಲೈಸ್ ಬಿಹೇವಿಯರ್ ತುಂಬ. ಅದ್ರ ತಾಯಿ ಅಲ್ಲ? ಅದಲ್ಲ, ನಾನು ಹೇಳಿದ್ನಲ್ಲ ಮರಿಗಳನ್ನೆಲ್ಲ ತೊಗೊಂಬರ್ತೀವಿ ಅಂತ. ಆ ಥರ ಮರಿಗಳನ್ನ ನಾವು ಆ್ಯಂಡ್ರೇಸ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಈ ಪೇರೆಂಟಲ್ ಕೇರ್ನೆಲ್ಲ ಆ ಕೋತಿಗಳು ನೋಡ್ಕೊಳ್ಳುತ್ತೆ. ಸೊ ಅವ್ರ ತಾಯಿ ಎಲ್ಲ ನಾನು ಕರ್ಕೊಂಡು ಹೋಗ್ತಾ ಇದೆ ಅದಕ್ಕೆ, ಅದೊಂದು ಪೇರೆಂಟಲ್ ಡ್ರೈವ್. ಹೌದು ಸರ್, ಇದು ನಮ್ಮ ರಿಯಾಬ್ ಎನ್ಕ್ಲೋಸರ್. ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಕೋತಿ ಮರಿಗಳನ್ನೆಲ್ಲ ನಾವು ಸಾಕ್ತೀವಿ, ನಾವು ಅದಕ್ಕೆ ಹಾಲ್ ಫೀಡ್ ಮಾಡಿ ಇದು ಮಾಡ್ತೀವಿ. ಇವಾಗ ಈ ಕೋತಿಗೆ ನಾನೇ ಪೇರೆಂಟು, ಯಾಕಂದರೆ ಚಿಕ್ಕ ವಯಸ್ಸಿಂದ ಮರಿಯಿಂದನೂ ನಾನು ಸಾಕಿದ್ದೀನಿ. ನನ್ನನ್ನು ನೋಡ್ಕೊಂಡಿದ್ದೆ. ಸ್ಟಾರ್ಟಿಂಗಲ್ಲೇ ನಾನು ಅದನ್ನು ಇಂಪ್ರಿಂಟಿಂಗ್ ಮಾಡಬಾರ್ದು ಅಂತ ಅವಾಯ್ಡ್ ಮಾಡಿ ಫೀಡ್ ಮಾಡಿದ್ರೆ ಫೀಡ್ ತೊಗೊಳ್ಳಲ್ಲ. ಯಾಕಂದರೆ ಯಾರೋ ಒಬ್ಬರು ಹೊಸೊಬ್ಬರು ಫೀಡ್ ಮಾಡ್ತಿದ್ದಾರೆ, ನನಗೂ ಅದಕ್ಕೆ ಅಟ್ಯಾಚ್ಮೆಂಟೇ ಇಲ್ಲ, ಫೋರ್ಸ್ ಫೀಡಿಂಗ್ ಥರ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ನಾವು ಇಂಪ್ರಿಂಟಿಂಗ್ ಮಾಡಿಸ್ಕೊಳ್ತೀವಿ ಇನಿಷಿಯಲ್ ಸ್ಟೇಜಸಲ್ಲಿ. ಇಂಪ್ರಿಂಟಿಂಗ್ ಆದಾಗಲೇ ಅವರು ಕರೆಕ್ಟಾಗಿ ಹಾಲು ಕುಡಿಯೋದು, ಗುರುತು ಬರಬೇಕು, ಅದಕ್ಕೆ ಗುರುತು ಬರಬೇಕು, ನನ್ನನ್ನು ಅಮ್ಮ ಅಂದ್ಕೋಬೇಕು. ಆ ಥರ ಆಗೋವರೆಗೂ ಇದು ಮಾಡ್ಕೊಳ್ತೀವಿ. ಯಾಕಂದರೆ ಫೀಡ್ ತೊಗೋಬೇಕು. ಫೀಡೇ ತೊಗೊಂಡಿಲ್ಲ, ವೈಲ್ಡ್ ಅನಿಮಲ್, ಸ್ಟ್ರೆಸ್ಸಿಗೆ ಹೋಗ್ಬಿಟ್ರೆ ಕಷ್ಟ. ಅದಕ್ಕೆ ನಾವು ಫಸ್ಟ್ ಇಂಪ್ರಿಂಟಿಂಗ್ ಮಾಡಿಸ್ಕೊಳ್ತೀವಿ. ಲೇಟರ್ ಸ್ಟೇಜಸಲ್ಲಿ ನಾವೇನು ಮಾಡ್ತೀವಿ, ಈ ದೊಡ್ಡ ಕೋತಿ ಇದೆಯಲ್ಲ ಅದ್ರ ಜೊತೆ ರಿಲೀಸ್ ಮಾಡ್ತೀವಿ. ಇಲ್ಲಿ ಫೀಮೇಲ್ಸ್ನ ರಿಲೀಸ್ ಮಾಡ್ತೀವಿ. ಫೀಮೇಲ್ಸು ಈ ಮರಿ ಕೋತಿಗಳನ್ನ ಅಲ್ಲಿ ನೋಡ್ಬೋದು. ಅಲ್ಲಿ 2 ಫೀಮೇಲ್ ಇದೆ, ಒಂದಕ್ಕೆ ಫ್ರ್ಯಾಕ್ಚರ್ ಆಗಿತ್ತು. ಅಂದರೆ ಇಂಟ್ರೆಸ್ಟಿಂಗ್ ಕೇಸ್ ಏನಂದರೆ, ಒಂದು ಹೆಸರು ಮೋನಾ, ಇನ್ನೊಂದಕ್ಕೆ ಲೀನಾ ಅಂತ ಹೆಸರಿಟ್ಟಿದ್ದೀವಿ. ಎರಡಕ್ಕೂ 2 ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದು ಮೋನಾ ಬಂದು 2 ಇಯರ್ಸ್ ಆಗಿದೆ. ಮೋನಾ ಫ್ರ್ಯಾಕ್ಚರ್ನ ನಾವು ಸರ್ಜರಿ ಮಾಡಿದ್ವಿ. ಸರ್ಜರಿನ ಈ ಕೋತಿಗಳು ತುಂಬ ನಟೋರಿಯಸ್, ಕೋತಿ ಥರ ಆಡಬೇಡ ಅಂತ ಹೇಳೋದು ಅದಕ್ಕೆ. ಸ್ಯೂಚರ್ನ ಕ್ಲೀನಾಗಿ ಬಿಚ್ಚಿಬಿಡ್ತಾರೆ. ನಾವು ಹಾಕಿರೋ ಇದನ್ನು ಹೊಲಿಗೆನ ಬಿಚ್ಚಿಬಿಡ್ತಾರೆ. ಯಾಕಂದರೆ ಅವ್ರಿಗೂ ನಮ್ಮ ಥರನೇ ಅಪೋಸಿಂಗ್ ತಂಬಿರೋದು. ನಮ್ಮ ಕೈ ಬಿಚ್ಕೊಳ್ತಾರೆ. ಬಿಚ್ಚಿ ಒಳಗೆ ರಾಡ್ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಪ್ಲೇಟಿಂಗ್ ಏನೇ ಮಾಡಿದ್ರು ಅದನ್ನೆಲ್ಲ ರಿಮೂವ್ ಮಾಡಿ ನೋಡ್ತಾ ಇರುತ್ತೆ. ಅದರಿಂದ ನಾವೇನು ಮಾಡಿದ್ವಿ, ತಿರ್ಗಾ ರೀಸರ್ಜರಿ ಮಾಡೋಕ್ಕಾಗಲ್ಲ. ತಿರ್ಗಾ ಮಾಡ್ಕೊಂಡ್ರು ತಿರ್ಗಾ ಓಪನ್ ಆಗುತ್ತೆ ಕಾಲಲ್ಲ. ಅದರಿಂದ ಕಾಲನ್ನ ಆಂಪ್ಯೂಟ್ ಮಾಡಿಬಿಟ್ವಿ, ಕಟ್ ಮಾಡಿಬಿಟ್ವಿ. ಇವಾಗ 2 ಕಾಲು ಇಲ್ಲ. 2 ಕಾಲು ಇಲ್ಲದೆ ಲೈಫ್ ಟೈಮ್ ಕೇರಲ್ಲಿ ನಮ್ಮ ಜೊತೆನೇ ಇದೆ. ಆ ಕೋತಿ ಲೀನಾಗೂ ಸೇಮ್ ಪ್ರಾಬ್ಲಮ್ಮು. 2 ಕಾಲು ಸೇಮ್ ಅದೇ ಥರನೇ ಫ್ರ್ಯಾಕ್ಚರ್ ಆಗಿದ್ದು. ಆದರೆ ಲೀನಾ ಬಂದು ಇವಾಗ ಒಂದು 5 ತಿಂಗಳಾಗಿದೆ ಅಷ್ಟೇ. ಏನೂ ಸೂಚನ ರಿಮೂವ್ ಮಾಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಕಾಲನ್ನ ಕ್ಲೀನಾಗಿ ಇಟ್ಕೊಂಡು ಇವಾಗ ಫ್ರ್ಯಾಕ್ಚರು ಹೀಲಾಗಿದೆ. ಆಲ್ಮೋಸ್ಟ್ ಈ ಎನ್ಕ್ಲೋಸರ್ ಫುಲ್ ಓಡಾಡ್ತಿದೆ. ರಾಡ್ ಹಾಕಿದ್ದೀರಾ? ಹೌದು. ಕೋತಿಗಳು ರಾಡ್ ಹಾಕ್ಬೋದಾ ಸರ್? ಗ್ರೇಟ್ ಸರ್. ಸರ್ ಈ ವಿಡಿಯೋಕ್ಕೆ ನೀವು ಹಾಲು ಕುಡಿಸಿ ಬೆಳೆಸಿರೋದಾ? ಹೌದು. ನಿಮ್ಮ ಮಕ್ಕಳ ಥರ ಈಗ. ಸೊ ನೀವು ಈಗ ಅದಕ್ಕೊಂಥರ ತಾಯಿ ಥರ. ಹೌದು. ಇವಾಗ ಅದನ್ನು ನೋಡ್ಕೊಂಡೇ ಹತ್ರ ಬರ್ತಿರೋದು. ಇದನ್ನು ನಾವು ಅವಾಯ್ಡ್ ಮಾಡ್ತೀವಿ. ಬಂದಾಗ ನಾವು ಓಡಿಸೋದು, ಮತ್ತು ಅವ್ರ ಓನ್ ಸ್ಪೀಷೀಸ್ ಜೊತೆ ಸೇರಿಕೊಂಡಾಗ ನಮ್ಮನ್ನು ಮರೀತೆ. ಯಾಕಂದ್ರೆ ನಾನು ಬೆಳೆಸಿರೋದ್ರಿಂದ ನಾನು ಈ ಕೋತಿ ಎನ್ಕ್ಲೋಸರ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿ ಜಂಪ್ ಮಾಡೋದು, ರೋಪ್ ಇಟ್ಕೊಂಡು ಹೋಗೋದೆಲ್ಲ ನಾನು ಮಾಡೋಕ್ಕಾಗಲ್ಲ. ಅದರಿಂದ ಅವರೇ ಮಾಡಬೇಕು. ಆ ಕೋತಿ ಅವರು ಸ್ಪೀಷೀಸ್ ಇದ್ದಾಗ ಅವ್ರ ಜೊತೆಗೆ ಸೇರ್ಕೊಂಡು ಹೋಗ್ಬಿಡುತ್ತೆ. ಈಗ ನೀವು ಒಳಗಡೆ ಹೋಗಿ ಇವೆಲ್ಲ ನಿಮ್ಮನ್ನ ಹತ್ತು ಬಿಡ್ತವೆ? ಹತ್ತಲ್ಲ, ನಾವು ಚೇಸ್ ಮಾಡ್ತಾನೆ ಇರ್ತೀವಿ, ಓಡಿಸೋದು ಅದೆಲ್ಲ ಮಾಡ್ತೀವಿ. ಹತ್ತಲ್ಲ,
ಆದರೆ ನಾನು ಊಟ ಕೊಡ್ತೀನಿ ಅಂತ ಗೊತ್ತಿರುತ್ತೆ, ಅದಕ್ಕೆ ಹತ್ರ ಬರ್ತಾರೆ ಅಷ್ಟೇ. ಇದಕ್ಕೆಲ್ಲ ಹಾಲು ಕುಡಿಸಿ ಬೆಳೆಸಿದ್ರಿ ಇದಕ್ಕೆ? ಸೇಮ್ ಮಕ್ಕಳ ಥರನಲ್ಲ ಸರ್ ಅದು? ಅದಕ್ಕೆ ಸರ್ ತುಂಬ ಜನ ಮನೇಲಿ ಸಾಕೊಂಡ್ಬಿಡ್ತಾರೆ. ಕೋತಿ ಮರಿಗಳನ್ನ ಸಾಕೊಂಡಿರೋ ತುಂಬ ಜನ ಇದ್ದಾರೆ. ಇಲ್ಲಿ ನೋಡ್ತಿರಲ್ಲ, ಈ ಕೋತಿ ಹೆಸರು ಲೇಜಿ ಅಂತ. ಮನೇಲಿ ಸಾಕೊಂಡು, ಹೌದು ಮನೇಲಿ ಸಾಕೊಂಡಿದ್ದು ಇದು ಕೋತಿ ಅಲ್ಲ, ನಾಯಿ ಮರಿ ಥರ ಮನೇಲಿ ಸಾಕೊಂಡ್ಬಿಡ್ತಾರೆ. ವೈಲ್ಡ್ ಆಗಲ್ಲ, ಇಂಪ್ರಿಂಟಿಂಗ್ ಆಗ್ಬಿಟ್ಟಿರುತ್ತೆ. ಹ್ಯೂಮನ್ಸ್ ಫುಡ್ಡೇ ಬೇಕಾಗುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಇಲ್ಲಿ ತೊಗೊಂಬಂದು ನಾವು ರಿಹ್ಯಾಬಿಲಿಟೇಟ್ ಮಾಡಿ ಅದು ವೈಲ್ಡ್ಗೆ ಸರ್ವೈವ್ ಆಗೋ ಥರ ರೆಡಿ ಮಾಡಿ ರಿಲೀಸ್ ಮಾಡ್ತೀವಿ. ಸರ್, ಈಗ ಒಂದು ಕೋತಿನ ಮನೇಲಿ ಸಾಕ್ಬಿಟ್ರೆ ಸಾಕೊಂದು 5 ವರ್ಷ ಆದಮೇಲೆ ಕಾಡೆ ಬಿಟ್ಟರೆ ಮರ ಎಲ್ಲ ಹತ್ತುತ್ತಾ? ಒಂದು ಕೋತಿ ಇದೆ ಸರ್, ಅದಕ್ಕೆ ಹತ್ತಕ್ಕೆ ಬರಲ್ಲ. ಮನೇಲಿ ಸಾಕಿರೋದ್ರಿಂದ ಹತ್ತಕ್ಕೆ ಬರಲ್ಲ. ಅದು ಮನೇಲೇ ಓಡಾಡ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಓಡೋ ಅಭ್ಯಾಸ. ಸ್ವಲ್ಪ ಕೇಸಸ್ ಇದೆ, ಅದಕ್ಕೆ ಫ್ರಾಕ್ ಹಾಕಿರೋದು, ಕಪ್ ಹಾಕಿರೋದು ಎಲ್ಲ ಮಾಡಿದ್ದಾರೆ. ಈ ಹಳೆ ಸಿನಿಮಾಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಈ ಒಂದು ಹುಡುಗಿ ಇರ್ತಾಳೆ ಬೇಬಿ ಶಾಮಿಲಿ, ಅವಳು ಮನೇಲಿ ಒಂದು ನಾಯಿ ಬೇಕು ಸಾಕಿರ್ತಾಳೆ, ಒಂದು ಗೂಳಿ ಸಾಕಿರ್ತಾಳೆ, ಒಬ್ಬ ಬೋಡ ಬಂದ್ಬಿಟ್ಟು ಬಾಲ ಕಚ್ತಾ ಇರ್ತಾನೆ, ಆ ಥರದ್ದು. ಓ ಗಾಡ್, ದಿನ 2 ಊಟ ಆಗ್ತಿದೆ. ಹೌದು, ಇದು ಇನ್ನೂ ಇನಿಷಿಯಲ್ ಸ್ಟೇಜ್. ಇವಾಗ ಇಲ್ಲಿ ರಿಲೀಸ್ ಮಾಡಿದ್ದೀವಿ. ಇವಾಗ ನೋಡಿ, ಅದೆಲ್ಲ ಗುಂಪು ಜೊತೆಗಿದೆ. ಅಡಲ್ಟ್ ಕೋತಿಗಳು ಫಿಮೇಲ್ ಜೊತೆ ಇರೋದ್ರಿಂದ ನನ್ನ ಹತ್ರಕ್ಕೆ ಬರ್ತಿಲ್ಲ. ಇದೆಲ್ಲ ಇನ್ನೂ ಟೈಮ್ ತೊಗೊಳುತ್ತೆ. ಇವರೆಲ್ಲ ಟೈಮ್ ತೊಗೊಂಡು ಇದು ಮಾಡ್ತಾರೆ. ಅದಕ್ಕೆ ಈ ರಿಯಾ ಪ್ರೊಸೆಸ್ ತುಂಬ ದೊಡ್ಡದು ಅಂತ ಹೇಳಿದ್ದು. ನೋಡಿ, ಇದಕ್ಕೆ ಕ್ಯಾಮ್ರಾನೇ ಮುಟ್ಟುತ್ತದೆ. ಬನ್ನಿ, ನೀವು ಒಂದ್ಸಲ ನಿಮ್ಮ ಮಕ್ಳನ್ನ ಕರ್ಕೊಂಬಂದು ಆರಾಮಾಗಿ ಓಡಾಡಿ ತೋರಿಸಿ, ಗಲಾಟೆ ಮಾಡಬೇಡಿ, ತೋರಿಸಿ, ಜೊತೆಗೆ ನಿಮ್ಮ ಕೈಲಾದ ಸಹಾಯ ಇವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊತೇನೆ. ಉಳಿದಂತೆ ಪೀಪಲ್ ಫಾರ್ ಆ್ಯನಿಮಲ್ ಆ ಸಂಸ್ಥೆಗೆ ಒಳ್ಳೆಯದಾಗಲಿ. ಧನ್ಯವಾದ.